ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ನೆಮ್ಮದಿ ಅನ್ನೋದು ಇರಲೇಬೇಕು. ನೆಮ್ಮದಿ ಇಲ್ಲ ಅಂದರೆ ಮನುಷ್ಯನಾಗಿರಲ್ಲ. ನೆಮ್ಮದಿಯನ್ನು ತಂದುಕೊಳ್ಳೋದು ಹೇಗೆ, ನೆಮ್ಮದಿ ಹೇಗೆ ಸಿಗತ್ತೆ ಅಂತ ನೀವು ಕೇಳಬಾರ್ದು. ಯಾಕಂದರೆ ನೆಮ್ಮದಿ ಅನ್ನೋದು ನಮ್ಮೊಳಗಡೆನೇ ಇರುತ್ತೆ. ಅದನ್ನು ಎಲ್ಲೋ ಹುಡುಕೋಕ್ಕಾಗಲ್ಲ. ನಾವು ಮಾನಸಿಕವಾಗಿ ಸ್ಥೈರ್ಯವನ್ನು ತಂದುಕೊಂಡಾಗ, ಮಾನಸಿಕವಾಗಿ ಧೈರ್ಯವಾಗಿ ಇದ್ದಾಗ ನಮ್ಮ ನೆಮ್ಮದಿ ಅನ್ನೋದು ನಮ್ಮಲ್ಲೇ ಸೃಷ್ಟಿಯಾಗತ್ತೆ. ನಾನಾ ರೀತಿಯ ಸಮಸ್ಯೆಗಳು, ನಾನಾ ರೀತಿಯ ಜವಾಬ್ದಾರಿಗಳು, ಕಷ್ಟಗಳು ಒಮ್ಮೆಲೆ ನಮ್ಮ ಮೇಲೆ ಬಂದಾಗ ನೆಮ್ಮದಿ ತಾನಾಗೆ ಹೋಗ್ಬಿಡತ್ತೆ ಅಂತ ನೀವು ಹೇಳ್ಬೋದು. ಆಯಿತು, ಅದು ಸತ್ಯ ಇರ್ಬೋದು, ಸತ್ಯ ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದರೆ ಈಗ ಟೆನ್ಷನ್ ಮಾಡಿಕೊಂಡ್ರೆ ಏನಾದರೂ ನಿಮಗೆ ಸಿಗತ್ತಾ? ಅದನ್ನು ಫಸ್ಟು ಯೋಚನೆ ಮಾಡಿ. ಈಗ ಯಾವುದೋ ಒಂದು ಕೆಲಸ ಮಾಡಲೇಬೇಕು, ಅದಕ್ಕೆ ಸಾಕಷ್ಟು ಟೆನ್ಷನ್ನು, ಅಪ್ಪ ಇದಾಗ್ಬಿಟ್ರೆ ಸಾಕು, ಇದಾದರೆ ಸಾಕು ಅಂತ ನೀವು ಟೆನ್ಷನ್ ಆಗ್ತೀರಾ. ಆದರೆ ಆ ಟೆನ್ಷನ್ ಆದಾಗ ನಿಮ್ಮ ಬಾಡಿಯಲ್ಲಿ ಆಗುವಂತಹ ಫಂಕ್ಷನಲ್ ಎಫೆಕ್ಟ್ಗಳು ನಿಮಗೆ ಗೊತ್ತಿದೆಯಾ? ನಿಮ್ಮ ಬ್ರೈನಿಗೆ ಸ್ಟ್ರೆಸ್ ಆಗತ್ತೆ, ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ವೇಗ ಜಾಸ್ತಿ ಆಗತ್ತೆ, ಆರೋಗ್ಯದ ಮೇಲೆ ಅದು ದುಷ್ಪರಿಣಾಮವನ್ನು ಬೀರುತ್ತೆ. ಇನ್ನೂ ಹಲವಾರು ರೀತಿಯಲ್ಲಿ ಸಮಸ್ಯೆಗಳು ನಮ್ಮ ದೇಹಕ್ಕೂ ಮಾನಸಿಕವಾಗೂ ಆಗತ್ತೆ. ಸೊ ನಾವಿಲ್ಲಿ ಟೆನ್ಷನ್ ಆದ ಕೂಡಲೇ ಎಲ್ಲ ಸಮಸ್ಯೆ ಪರಿಹಾರ ಆಗತ್ತೆ ಅನ್ನೋದಾಗಿದ್ದಿದ್ರೆ ಇವತ್ತು ಎಲ್ಲರೂ ಟೆನ್ಷನಿಂದನೇ ಎಲ್ಲ ಸಮಸ್ಯೆನೂ ಪರಿಹರಿಸ್ಬೋದಿತ್ತಲ್ಲ. ಯಾಕೆ ತಾಳ್ಮೆ ಇರಬೇಕು? ಯಾಕೆ ನಾವು ಸ್ವಲ್ಪ ಕಾಮಾಗಿ ಯೋಚನೆ ಮಾಡಬೇಕು ಅಂತ ಹೇಳ್ತಾರೆ ಅನ್ನೋದು ಇದಕ್ಕೇನೆ. ಗೊಂದಲಗೊಂಡಿರುವಂತಹ ಮನಸ್ಸಲ್ಲಿ ಪರಿಹಾರ ಯಾವತ್ತೂ ಸಿಗಲ್ಲ. ನಿಮಗೆ ಗೊತ್ತಿರುತ್ತೆ, ಕುದೀತಿರುವಂತಹ ನೀರಲ್ಲಿ ನಿಮ್ಮ ಮುಖ ನೋಡೋಕ್ಕಾಗತ್ತಾ? ಅದರಲ್ಲಿ ನಿಮ್ಮ ಪ್ರತಿಬಿಂಬ ಕಾಣಿಸುತ್ತಾ? ಇಲ್ಲ ಅಲ್ವಾ? ಹಾಗೇನೆ ಅದು ನೀರು ಕುದೀತಾ ಇದ್ದು ಬೆಂಕಿಯ ಪ್ರಭಾವ ಕಡಿಮೆ ಆದಮೇಲೆ ನೀರು ತಾನಾಗೆ ಶಾಂತಗೊಳ್ಳುತ್ತೆ, ಅದು ತಿಳಿಯಾಗತ್ತೆ. ಆಗ ನಿಮ್ಮ ಮುಖವನ್ನು ಅದರಲ್ಲಿ ನೋಡಿ ಪ್ರತಿಬಿಂಬ ಕಾಣಿಸುತ್ತೆ. ಹಾಗೆಯೇ ನಿಮ್ಮ ಮನಸ್ಸು ಉದ್ವೇಗದಲ್ಲಿ, ಆವೇಗದಲ್ಲಿ, ಆತಂಕದಲ್ಲಿ ಕುದಿಯೋವಾಗ, ಟೆನ್ಷನ್ ಆಗಿದ್ದಾಗ ನಿಮಗೆ ಯಾವುದೇ ಪರಿಹಾರ ಕಾಣಲ್ಲ, ನಿಮಗೆ ಯಾವುದೇ ನೆಮ್ಮದಿ ಸಿಗಲ್ಲ. ಸಮಸ್ಯೆಗಳು ಒಂದಾದಮೇಲೆ ಒಂದು ಬರ್ತಾನೆ ಇರುತ್ತೆ, ಅದ್ರ ಪಾಡಿಗದು ಹೋಗ್ತಾ ಇರುತ್ತೆ. ಬಂದಂತಹ ಸಮಸ್ಯೆಗೆಲ್ಲ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಸೊ ಬರೋ ಸಮಸ್ಯೆಯನ್ನು ಸ್ವೀಕರಿಸ್ತಾ ಇರೋ ಸಮಸ್ಯೆಗೆ ಪರಿಹಾರ ಹುಡುಕೋದಕ್ಕೆ ಮಾನಸಿಕವಾಗಿ ನಾವು ಗಟ್ಟಿಯಾಗಿರಬೇಕು. ಅದಕ್ಕೆ ಹೇಳೋದು, ಯಾವತ್ತೂ ಕೂಡ ತಾಳ್ಮೆ ಕಳ್ಕೋಬಾರ್ದು. ತಾಳ್ಮೆ ಮಾತ್ರನೇ ಮನುಷ್ಯನಿಗೆ ಶಕ್ತಿಯನ್ನು ಕೊಡೋಕ್ಕೆ ಸಾಧ್ಯ. ಇವತ್ತು ನಾನು ನಿಮಗೆ ಒಂದು ಕತೆ ಹೇಳ್ತೀನಿ, ಮಹಾಭಾರತದ್ದು. ಇದು ತುಂಬ ಚೆನ್ನಾಗಿದೆ ಕಥೆ, ಕರ್ಣನ ಬಗ್ಗೆ ಮತ್ತು ಶ್ರೀಕೃಷ್ಣ ಪರಮಾತ್ಮನ ಬಗ್ಗೆ. ಬನ್ನಿ, ಏನು ಕಥೆ ಅದು, ಯಾವ ಸನ್ನಿವೇಶ ಅದು ತಿಳ್ಕೊಳ್ಳೋಣ. ಕರ್ಣನ ಕೈಯಿಂದ ಸಾಯುತ್ತಿದ್ದ ಅರ್ಜುನನನ್ನು ಶ್ರೀಕೃಷ್ಣ ಪರಮಾತ್ಮ ರಕ್ಷಣೆ ಮಾಡಿದ್ದು ಹೇಗೆ ಗೊತ್ತಾ? ಈ ಕಥೆ ನಮಗೆ ಯಾವ ನೀತಿಯನ್ನು ಹೇಳುತ್ತೆ ಗೊತ್ತಾ? ದೇವರನ್ನು ಯಾರು ಗಟ್ಟಿಯಾಗಿ ನೀನೇ ಎಲ್ಲ ನನಗೆ ತಂದೆ ಅಂತ ನಂಬಿರ್ತಾರೋ ಅವರನ್ನು ಯಾವ ರೂಪದಲ್ಲಾದರೂ ಬಂದು ಭಗವಂತ ಕಾಪಾಡ್ತಾನೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್, ಬೆಸ್ಟ್ ನಿದರ್ಶನ ಇದು. ಸೊ ಹೀಗೇನೆ ಮಹಾಭಾರತದ ಯುದ್ಧದ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಕುರುಕ್ಷೇತ್ರ ಯುದ್ಧದಲ್ಲಿ ಕರ್ಣನನ್ನು ಮೀರಿಸುವಂತಹ ಯೋಧ ಯಾರೂ ಇರಲಿಲ್ಲ. ಕರ್ಣನಿಗೆ ಇದ್ದಂತಹ ವಿದ್ಯೆಗಳು, ಅವನಿಗೆ ಇದ್ದಂತಹ ರಕ್ಷಣಾ ಕವಚಗಳು, ಕರ್ಣ ಕವಚ ಕುಂಡಲಗಳು ಯಾರಲ್ಲೂ ಇರಲಿಲ್ಲ. ಅವನಂತಹ ವೀರನನ್ನು ಸೋಲಿಸೋಕೆ ಯಾರಿಂದನೂ ಸಾಧ್ಯನೇ ಇರಲಿಲ್ಲ. ಆದರೆ ಅವನು ಕೂಡ ಸೋಲೋ ಥರ ಆಯಿತು. ಯಾಕೆ? ಈ ಕಥೆ ಹೇಳುತ್ತೆ ನೋಡಿ. ಕುರುಕ್ಷೇತ್ರ ಯುದ್ಧದ ಭೂಮಿಯಲ್ಲಿ ಅರ್ಜುನ ಮತ್ತು ಕರ್ಣ ಇಬ್ಬರು ಒಂದೇ ರೀತಿಯ ಶಕ್ತಿಯನ್ನು ಹೊಂದಿದ್ರು, ಸಾಮರ್ಥ್ಯವನ್ನು ಕೂಡ ಹೊಂದಿದ್ರು. ಸಾಕಷ್ಟು ಬಾರಿ ಅರ್ಜುನನ ಪ್ರಾಣ ಕರ್ಣನ ಕೈಯಿಂದ ಹೋಗುವ ಸಂದರ್ಭಗಳು ಎದುರಾಗಿದ್ದವು. ಇಂತಹ ಸಂದರ್ಭಗಳಿಂದ ಅರ್ಜುನನನ್ನು ಪಾರು ಮಾಡಿದ್ದು ಶ್ರೀಕೃಷ್ಣ ಪರಮಾತ್ಮ. ಕೃಷ್ಣನಿಂದ ಅರ್ಜುನನನ್ನು ಶ್ರೀಕೃಷ್ಣ ಹೇಗೆ ರಕ್ಷಿಸಿದ್ದಾನೆ ಗೊತ್ತಾ? ಕರ್ಣಾರ್ಜುನರ ಈ ಯುದ್ಧದ ಕಥೆ ನಿಮಗೆ ಸ್ಫೂರ್ತಿ ನೀಡುತ್ತದೆ. ಶ್ರೀಕೃಷ್ಣ ಅರ್ಜುನನನ್ನು ಕಾಪಾಡಿದ್ದು ಹೇಗೆ? ಕರ್ಣನಿಗೆ ಅರ್ಜುನನನ್ನು ಕೊಲ್ಲಲು ಯಾಕೆ ಸಾಧ್ಯವಾಗಲಿಲ್ಲ? ಮಹಾಭಾರತ
ಯುದ್ಧ ಭೂಮಿಯಲ್ಲಿ ಕರ್ಣಾರ್ಜುನರ ಯುದ್ಧದ ಭಯಾನಕ ವಿವರಣೆ ಇದು. ಮಹಾಭಾರತ ಯುದ್ಧವೆಂಬುದು ಕೇವಲ ಪಾಂಡವ ಮತ್ತು ಕೌರವ ಸಹೋದರರ ನಡುವೆ ನಡೆದ ಯುದ್ಧವಲ್ಲ. ಇದು ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಧರ್ಮ ಯುದ್ಧವಾಗಿತ್ತು. ಅಧರ್ಮವನ್ನು ನಾಶ ಮಾಡಿ ಧರ್ಮವನ್ನು ಪುನಃಸ್ಥಾಪನೆ ಮಾಡುವುದಕ್ಕಾಗಿ ನಡೆದ ಯುದ್ಧವಾಗಿತ್ತು. ಈ ಮಹಾನ್ ಯುದ್ಧ ಸಾವಿರಾರು ವರ್ಷಗಳ ಹಿಂದೆ ನಡೆದ ಯುದ್ಧವಾಗಿದ್ದರೂ ಇಂದಿಗೂ ಜನರು ಅದರ ಪರಿಣಾಮವನ್ನು ನೆನಪಿಸಿಕೊಳ್ಳುತ್ತಾರೆ. ಯುದ್ಧ ನಡೆದ ಕುರುಕ್ಷೇತ್ರ ಭೂಮಿಯ ಮಣ್ಣು ಕೂಡ ಇಂದಿಗೂ ಯುದ್ಧದ ಕ್ರೂರತೆಯನ್ನು ಹೇಳುತ್ತದೆ. ಮಹಾಭಾರತ ಯುದ್ಧದಲ್ಲಿ 10 ಅಲ್ಲ 100 ಅಲ್ಲ ಸಾವಿರಾರು ಯೋಧರು ಪಾಲ್ಗೊಂಡಿದ್ದರು. ಆದರೆ ಈ ಎಲ್ಲ ಯೋಧರಲ್ಲಿ ಅರ್ಜುನ ಮತ್ತು ಕರ್ಣರದ್ದು ವಿಶೇಷ ಪಾತ್ರ. ಧರ್ಮವು ಪಾಂಡವರ ಪರವಾಗಿದ್ದ ಕಾರಣ ಮಹಾಭಾರತ ಯುದ್ಧವನ್ನು ಪಾಂಡವರು ಗೆಲ್ಲುತ್ತಾರೆ. ಪಾಂಡವರು ಕೌರವರಿಗಿಂತ ಶಕ್ತಿಶಾಲಿಗಳಾಗಿದ್ದರೂ ಕರ್ಣನೊಂದಿಗೆ ಅರ್ಜುನ ಯುದ್ಧ ಮಾಡುವುದನ್ನು ಈ ಸಂದರ್ಭದಲ್ಲಿ ನಾವು ಕಾಣುತ್ತೇವೆ. ಹಾಗೆಯೇ ಅರ್ಜುನ ಯುದ್ಧವನ್ನು ಮಾಡುವಂತಹ ಸಂದರ್ಭದಲ್ಲಿ ಅರ್ಜುನನ ಜೀವ ಕೂಡ ಆಪತ್ತಿನಲ್ಲಿತ್ತು ಎಂಬುದು ನಿಮಗೆ ತಿಳಿದಿದೆ. ಅದು ಹೇಗೆ, ಯಾವ ರೀತಿ ನೋಡೋಣ. ಅರ್ಜುನನ ಪ್ರಾಣ ರಕ್ಷಣೆಗೆ ಬಂದಿದ್ದು ಶ್ರೀಕೃಷ್ಣ ಪರಮಾತ್ಮ. ಅರ್ಜುನನ ಪ್ರಾಣ ಯಾವ್ಯಾವ ಸಂದರ್ಭದಲ್ಲಿ ಅಪಾಯದಲ್ಲಿತ್ತು ಆ ಸಂದರ್ಭದಲ್ಲಿ ಅರ್ಜುನನ ಸಹಾಯಕ್ಕೆ ಮೊದಲು ಬಂದವನೇ ಶ್ರೀಕೃಷ್ಣ ಪರಮಾತ್ಮ. ಅರ್ಜುನನ ಮೇಲೆ ಸರ್ಪಗಳ ಬಾಣವನ್ನು ಬಿಡಲು ಮುಂದಾದ ಕರ್ಣ. ಮಹಾಭಾರತ ಯುದ್ಧ ಭೂಮಿಯಲ್ಲಿ ಕರ್ಣನ ಪ್ರವೇಶವಾಗುತ್ತಿದ್ದಂತೆ ಪಾಂಡವರ ಪರವಾಗಿ ನಡೆಯುತ್ತಿದ್ದ ಯುದ್ಧ ಮೆಲ್ಲಗೆ ಕೌರವರ ಪರವಾಗಿ ನಡೆಯಲು ಪ್ರಾರಂಭವಾಯಿತು. ಇದನ್ನು ಗಮನಿಸಿದ ಶ್ರೀಕೃಷ್ಣ ಪರಮಾತ್ಮನು ಸೋಲಿಸದೇ ಇದ್ದರೆ ಖಂಡಿತವಾಗಿಯೂ ಕರ್ಣನಿಂದ ಅರ್ಜುನನಿಗೆ ಮತ್ತು ಪಾಂಡವರ ಈ ಧರ್ಮ ಯುದ್ಧಕ್ಕೆ ಕಷ್ಟವಾಗುತ್ತದೆ ಎನ್ನುವುದನ್ನು ಅರ್ಥ ಮಾಡಿಕೊಂಡ. ಹಾಗಾಗಿ ಒಂದು ಉಪಾಯವನ್ನು ಹೂಡಿ ಇಂದ್ರನನ್ನು ಕರ್ಣನ ರಕ್ಷಾ ಕವಚ ಮತ್ತು ಕಿವಿಯೋಲೆಯನ್ನು ತೆಗೆದುಕೊಂಡು ಬರಲು ಕಳುಹಿಸುತ್ತಾನೆ. ಕರ್ಣನು ಮಹಾದಾನಿಯಾಗಿದ್ದರಿಂದ ತನ್ನ ರಕ್ಷಾ ಕವಚವನ್ನು ಮತ್ತು ಕುಂಡಲವನ್ನು ದಾನ ಮಾಡುತ್ತಾನೆ. ಇದಲ್ಲದೆ ಇದ್ದರೆ ಕರ್ಣನಿಗೆ ಯುದ್ಧವನ್ನು ಗೆಲ್ಲುವುದು ತುಂಬಾ ಕಷ್ಟಕರವಾಗಿತ್ತು. ಈ ಮೂಲಕ ಕೃಷ್ಣನು ಕರ್ಣನಿಂದ ಅರ್ಜುನನ ಪ್ರಾಣವನ್ನು ಕಾಪಾಡಿದ. ಇನ್ನೊಂದು ಘಟನೆ, ಅರ್ಜುನನ ಮೇಲೆ ಸೇಡು ತೀರಿಸಿಕೊಳ್ಳುವ ಹಾವಿನ ಕಥೆ. ಮಹಾಭಾರತದ ಯುದ್ಧದ ಸಮಯದಲ್ಲಿ ಒಂದು ಹಾವು ಕರ್ಣನ ಬತ್ತಳಿಕೆಯನ್ನು ಪ್ರವೇಶಿಸಿತ್ತು. ಕರ್ಣನು ಸರ್ಪವನ್ನು ಕಂಡು ನೀನ್ ಯಾರು, ನನ್ನ ಬತ್ತಳಿಕೆಯನ್ನೇಕೆ ಸೇರುತ್ತಿದ್ದೀಯಾ ಎಂದು ಪ್ರಶ್ನಿಸಿದನು. ಆಗ ಹಾವು ತಾನು ಸರ್ಪರಾಜ ತಕ್ಷಕನ ಮಗ ಅಶ್ವಸೇನ ಎಂದು ತನ್ನನ್ನು ಪರಿಚಯಿಸಿಕೊಂಡಿತ್ತು. ನಾನು ಅರ್ಜುನನ ಮೇಲೆ ಸೇಡು ತೀರಿಸಿಕೊಳ್ಳಲೆಂದು ನಿನ್ನ ಬತ್ತಳಿಕೆಯನ್ನು ಸೇರಿಕೊಳ್ಳುತ್ತಿದ್ದೇನೆ. ದಯವಿಟ್ಟು ನನ್ನ ತಾಯಿಯ ಸಾವಿಗೆ ನ್ಯಾಯವನ್ನು ಕೊಡಿಸಲು ತನ್ನನ್ನು ಯುದ್ಧ ಭೂಮಿಯಲ್ಲಿ ಅರ್ಜುನನ ಮೇಲೆ ಪ್ರಯೋಗಿಸು ಎಂದು ಹೇಳುತ್ತಾನೆ. ಇದಕ್ಕೆ ಒಪ್ಪಿದ ಕರ್ಣನು ಯುದ್ಧ ಭೂಮಿಯಲ್ಲಿ ಈ ಬಾಣವನ್ನು ಅರ್ಜುನನ ಮೇಲೆ ಪ್ರಯೋಗಿಸುತ್ತಾನೆ. ಆದರೆ ಅದು ಯಾವುದೇ ಪ್ರಯೋಜನವನ್ನು ಪಡೆದುಕೊಳ್ಳುವುದಿಲ್ಲ. ಇನ್ನು ಸರ್ಪಮುಖಾಸ್ತ್ರದಿಂದ ಅರ್ಜುನನನ್ನು ರಕ್ಷಿಸಿದ ಕರ್ಣ. ಹೌದು, ಕರ್ಣನ ಬತ್ತಳಿಕೆಯಲ್ಲಿರುವ ಈ ಆಯುಧವನ್ನು ಸರ್ಪಮುಖಾಸ್ತ್ರ ಎಂದು ಕರೆಯಲಾಗುತ್ತದೆ. ಕರ್ಣನು ಈ ಅರ್ಪಣ ಮುಖಾಸ್ತ್ರವನ್ನು ಅರ್ಜುನನ ಮೇಲೆ ನೇರವಾಗಿ ಪ್ರಯೋಗಿಸುವ ಮೂಲಕ ಆತನ ಪ್ರಾಣವನ್ನು ತೆಗೆಯಲು ಮುಂದಾಗುತ್ತಾನೆ. ಈ ಸರ್ಪಾಸ್ತ್ರವು ಅರ್ಜುನನ ಬಳಿ ಬರುತ್ತಿದ್ದಂತೆ ಕೃಷ್ಣನು ಕಣ್ಣು ಮಿಟುಕಿಸುವುದರ ಒಳಗೆ ರಥವನ್ನು ತನ್ನ ಹೆಬ್ಬೆರಳಿನಿಂದ ನೆಲಕ್ಕೆ ಒತ್ತುತ್ತಾನೆ. ಇದರಿಂದಾಗಿ ಅರ್ಜುನನಿದ್ದ ರಥವು ನೆಲದ ಒಳಗೆ ಹೂತು ಹೋಗುತ್ತದೆ. ಕರ್ಣ ಅರ್ಜುನನ ಮೇಲೆ ಪ್ರಯೋಗಿಸಿದ್ದ ಈ ಸರ್ಪಮುಖಾಸ್ತ್ರವು
ಅರ್ಜುನನ ಕಿರೀಟಕ್ಕೆ ಬಂದು ಬಡಿಯುತ್ತದೆ. ಅರ್ಜುನನ ಕಿರೀಟವು ಕಳಚಿ ಯುದ್ಧ ಭೂಮಿಯಲ್ಲಿ ನೆಲಕ್ಕೆ ಬೀಳುತ್ತದೆ. ಶ್ರೀಕೃಷ್ಣನು ಮಹಾಭಾರತ ಯುದ್ಧ ಭೂಮಿಯಲ್ಲಿ ಕರ್ಣನಿಂದ ಅರ್ಜುನನನ್ನು ಸಾಕಷ್ಟು ಬಾರಿ ರಕ್ಷಿಸಿದ್ದನಾದರೂ ಈ ಎರಡು ಘಟನೆಗಳು ತುಂಬ ಮುಖ್ಯವಾದದ್ದು ಎಂದು ಹೇಳಬಹುದು. ಶ್ರೀಕೃಷ್ಣ ಪರಮಾತ್ಮನ ಅರ್ಜುನನ ರಥದಲ್ಲಿ ಯಾವತ್ತೂ ಕೂಡ ಸಮಸ್ಯೆಗಳು ಇರಲಿಲ್ಲ. ಅಂದರೆ ಅರ್ಜುನನ ರಥವನ್ನು ಸಾರಥಿಯಾಗಿ ಕೃಷ್ಣ ಪರಮಾತ್ಮ ನಡೆಸುತ್ತಿದ್ದ ಕಾರಣ ಅವನಿಗೆ ಯಾವ ಸಮಸ್ಯೆಗಳು ಬರದಂತೆ ಕಾಪಾಡುತ್ತಿದ್ದ ಆ ಕೃಷ್ಣ ಪರಮಾತ್ಮ. ಹಾಗೆಯೇ ಶ್ರೀಕೃಷ್ಣ ಅರ್ಜುನನ ರಥದಲ್ಲಿ ಇಲ್ಲದೇ ಇದ್ದಿದ್ದರೆ ಬಹುಶಃ ಅರ್ಜುನನ ಪ್ರಾಣ ಪಕ್ಷಿ ಕರ್ಣನ ಕೈಯಿಂದ ಹಾರಿ ಹೋಗುತ್ತಿತ್ತೋ ಏನೋ ಗೊತ್ತಿಲ್ಲ. ಆದರೆ ಅರ್ಜುನ ನಂಬಿದ್ದು ಕೃಷ್ಣನನ್ನು ಮಾತ್ರ. ಕೃಷ್ಣನನ್ನು ಬಿಟ್ಟು ಬೇರೇನೂ ಅವನಿಗೆ ತಿಳಿದಿರಲಿಲ್ಲ. ಅವನ ಉಸಿರಾಟವೂ ಕೂಡ ಕೃಷ್ಣ ಕೃಷ್ಣ ಎನ್ನುತ್ತಿತ್ತಂತೆ. ಅಷ್ಟು ಅಪ್ರತಿಮ ಭಕ್ತನಾಗಿದ್ದ ಅರ್ಜುನ. ಅಂತಹ ಭಕ್ತನನ್ನು ಪ್ರತಿ ಕ್ಷಣವೂ ಕಾವಲಿದ್ದು ಕಾಪಾಡಿದ್ದು ಆ ನನ್ನ ಕೃಷ್ಣ ಪರಮಾತ್ಮ. ಹಾಗಾಗಿ ನಾನು ನಿಮಗೆ ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ಪ್ರತಿಯೊಂದು ಕ್ಷಣದಲ್ಲೂ ಪ್ರತಿಯೊಂದು ಸೆಕೆಂಡು ಕೃಷ್ಣನನ್ನೇ ಸ್ಮರಿಸಿ. ಕೃಷ್ಣ ಪರಮಾತ್ಮನಿರುವಾಗ ನಿಮಗೆ ಯಾವ ಸಂಕಷ್ಟಗಳು ಬರೋದಿಲ್ಲ. ಕೃಷ್ಣನನ್ನು ಬಿಟ್ಟರೆ ಇನ್ನು ಯಾರು ಬಂದು ನಿಮ್ಮನ್ನು ಕಾಪಾಡೋಕ್ಕೆ ಸಾಧ್ಯನೇ ಇಲ್ಲ. ಕೃಷ್ಣನನ್ನು ಸದಾಕಾಲ ನೆನೆಯಿರಿ. ಕೃಷ್ಣನ ಧ್ಯಾನ ಮಾಡಿ, ಅವನಿಗೆ ನಿಮ್ಮ ದಿನವನ್ನು ಸಮರ್ಪಣೆ ಮಾಡಿ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಮಾತು ಹೇಳಿದ್ರೂ ಸಾಕು, ಕೃಷ್ಣ ನಿಮ್ಮ ಹಿಂದೆನೇ ಬಂದು ಕಾಪಾಡ್ತಾ ಇರ್ತಾನೆ. ಕೃಷ್ಣ, ಇವತ್ತಿನ ದಿನವನ್ನು ನನಗಾಗಿ ನೀನು ನೀಡಿದ್ದಕ್ಕೆ ತುಂಬ ಧನ್ಯವಾದ. ಇವತ್ತು ನಿನ್ನ ಮುಖವನ್ನು ನೋಡಿ ಈ ದಿನವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಇವತ್ತು ನನಗೆಲ್ಲ ಒಳ್ಳೆಯದನ್ನೇ ಮಾಡು. ಕೆಟ್ಟದೇನೇ ಇದ್ದರೂ ಕೂಡ ಅದನ್ನು ಎದುರಿಸುವಂತಹ ಶಕ್ತಿಯನ್ನು ಕೊಡುವಂಥ ಒಂದು ಮಾತು ಹೇಳಿ ನಿಮ್ಮ ದಿನ ಪ್ರಾರಂಭಿಸಿ ಸಾಕು. ಆಮೇಲೆ ನೀವೇ ನೋಡಿ ಚಮತ್ಕಾರ ಏನೇನಾಗತ್ತೆ ಅಂತ. ಸೊ ವೀಕ್ಷಕರೇ, ನಾನು ಜನನ ಮರಣಗಳ ಆಚೆಗೆ ಅನ್ನುವಂತಹ ಒಂದು ವಿಚಾರವನ್ನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ. ಅದರ ಮುಂದುವರೆದ ಭಾಗ ಹೀಗಿದೆ. ತನ್ನನ್ನು ಕುರಿತ ಸಂಗತಿಗಳನ್ನು ಕೃಷ್ಣನು ಭಗವದ್ಗೀತೆಯಲ್ಲಿ ಎಲ್ಲ ರೀತಿಯಲ್ಲೂ ತಿಳಿಸಿದ್ದಾರೆ. ಅವನು ಹೇಳಿರುವುದನ್ನು ಶಂಕಿಸುವ ಪ್ರಶ್ನೆಯೇ ಇಲ್ಲ. ಅವನ ನುಡಿಗಳನ್ನು ನಾವು ಮನಸ್ಸಿಗೆ ತಂದ್ಕೋಬೇಕು, ಅರ್ಥೈಸ್ಕೊಳ್ಬೇಕು, ಭಗವದ್ಗೀತೆಯನ್ನು ಅರ್ಥ ಮಾಡ್ಕೋಬೇಕು. ಯಾವ ಪೂರ್ವಭಾವಿ ಅರ್ಹತೆಯ ಅಗತ್ಯನೂ ಇಲ್ಲ. ಯಾಕಂದರೆ ಭಗವದ್ಗೀತೆಯ ನುಡಿಗಳು ಪರಮೋನ್ನತ ನೆಲೆಯಿಂದ ಬಂದಿದ್ದಾಗಿದೆ. ಮನುಷ್ಯ ಏನು, ದೇವರೆಂದರೆ ಏನು, ಐಹಿಕ ಹಾಗೂ ಆಧ್ಯಾತ್ಮಿಕ ಬ್ರಹ್ಮಾಂಡಗಳ ಸ್ವರೂಪ ಎಂಥದ್ದು, ನಾವು ಇದಕ್ಕೆ ಬದ್ಧರಾಗಿರುವುದಕ್ಕೆ ಕಾರಣ ಏನು, ಈ ಬದ್ಧತೆಯಿಂದ ಹೊರಬರುವುದು ಎಂತು ಮುಂತಾದವನ್ನೆಲ್ಲ ಕೃಷ್ಣ ನಾಮ ಸಂಕೀರ್ತನೆ ಎಂಬ ಒಂದು ಸರಳ ವಿಧಾನವು ಹಂತ ಹಂತವಾಗಿ ತೆರೆದು ತೋರುತ್ತದೆ. ವಾಸ್ತವವಾಗಿ ನಂಬಿಕೆ ಹಾಗೂ ಪ್ರಕಟಣೆಯ ಪ್ರಕ್ರಿಯೆ ನಮಗೆ ಹೊಸದೇನೂ ಅಲ್ಲ. ಮುಂದೆ ಎಂದೋ ನಮಗೆ ಪ್ರಕಟವಾಗುತ್ತದೆ ಎನ್ನುವಂತಹ ಒಂದು ವಿಷಯದಲ್ಲಿ ನಾವು ಅನುದಿನವೂ ನಂಬಿಕೆ ಇಟ್ಟು ನಡೆಯುತ್ತೇವೆ. ಭಾರತಕ್ಕೆ ಹೋಗಲು ನಾವು ಒಂದು ವಿಮಾನದ ಪ್ರಯಾಣದ ಟಿಕೆಟನ್ನು ಕೊಳ್ಳಬೇಕು. ನಮ್ಮನ್ನು ಖಂಡಿತವಾಗಿಯೂ ಭಾರತಕ್ಕೆ ಮುಟ್ಟಿಸಲಾಗುತ್ತದೆ ಎಂಬ ನಮ್ಮ ನಂಬಿಕೆಗೆ ಈ ಟಿಕೆಟ್ ಆಧಾರವಾಗುತ್ತದೆ. ಟಿಕೆಟ್ ಕೊಳ್ಳಲು ನಾವು ಹಣವನ್ನು ಏತಕ್ಕಾಗಿ ಕೊಡಬೇಕು? ನಾವು ಟಿಕೆಟ್ಗಾಗಿ ಕೊಡುತ್ತಿರುವ ಹಣವನ್ನು ಯಾವೊಬ್ಬ ವ್ಯಕ್ತಿಗೂ ಕೊಡುತ್ತಿಲ್ಲ. ವಿಮಾನ ಸಾರಿಗೆಯ ಕಂಪನಿಯು ಒಂದು ಅಧಿಕೃತ ಸಂಸ್ಥೆ. ಅದರಿಂದ ನಮಗೆ ನಂಬಿಕೆ ಹುಟ್ಟುತ್ತದೆ. ನಂಬಿಕೆ ಇಲ್ಲದೆ ನಾವು ಬದುಕಿನ ಯಾವುದೇ ವಿಚಾರದಲ್ಲಾಗಲಿ ವಿವರದಲ್ಲಾಗಲಿ ಒಂದು ಹೆಜ್ಜೆ ಕೂಡ ಮುಂದಿಡಲಾಗುವುದಿಲ್ಲ. ನಂಬಿಕೆ ಇರಬೇಕೆಂಬುದೇನೋ ಸರಿ, ಆದರೆ ಅಂತಹ ನಂಬಿಕೆ ಅಧಿಕೃತವಾದದ್ದರಲ್ಲಿ ಇರಬೇಕು. ಕುರುಡು ನಂಬಿಕೆ ನಮಗಿದೆಯಾದ್ದರಿಂದ ಈಗಾಗಲೇ ಅಂಗೀಕೃತವಾಗಿರುವುದೆಲ್ಲವನ್ನು ನಾವು ಒಪ್ಪಬೇಕು ಎಂಬುದಾಗಿ ನಾವು ಹೇಳುತ್ತಿಲ್ಲ. ಭಗವದ್ಗೀತೆಯು ಒಂದು ಸರ್ವಮಾನ್ಯ ಧರ್ಮ ಗ್ರಂಥವೆಂದು ಬಹುತೇಕ ಎಲ್ಲ ಭಾರತೀಯರು ಒಪ್ಪಿಕೊಂಡಿದ್ದಾರೆ.
ಹೊರದೇಶಗಳವರೆಗೆ ಮಾತಿಗೆ ಬಂದರೆ ಬಹುತರ ಎಲ್ಲ ವಿದ್ವಾಂಸರು, ತತ್ವವೇತ್ತರು ಹಾಗೂ ದಾರ್ಶನಿಕರು ಭಗವದ್ಗೀತೆಯನ್ನು ಶ್ರೇಷ್ಠ ಪ್ರಮಾಣಭೂತ ಕೃತಿ ಎಂದು ಮಾನ್ಯ ಮಾಡಿದ್ದಾರೆ. ಭಗವದ್ಗೀತೆಯು ನಮಗೆ ಪ್ರಮಾಣಭೂತವಾದದ್ದು ಎಂಬುದರ ಬಗ್ಗೆ ಎರಡು ಮಾತಿಲ್ಲ. ಆಲ್ಬರ್ಟ್ ಐನ್ಸ್ಟೈನ್ರಂತಹ ಮಹಾನ್ ವಿಜ್ಞಾನಿಯು ದಿನಂಪ್ರತಿ ಭಗವದ್ಗೀತಾ ಪಾರಾಯಣ ಮಾಡುತ್ತಿದ್ದರಂತೆ. ಆಧ್ಯಾತ್ಮಿಕ ಜಗತ್ತೆಂಬುದು ಒಂದಿದೆ ಎಂದು, ಅದು ಭಗವಂತನ ಸಾಮ್ರಾಜ್ಯವೆಂದು ಭಗವದ್ಗೀತೆಯಿಂದ ನಮಗೆ ತಿಳಿದು ಬರುತ್ತದೆ. ಹುಟ್ಟು, ಮುಪ್ಪು, ರೋಗ ಹಾಗೂ ಮರಣಗಳಿಲ್ಲದ ಒಂದು ಜಗತ್ತಿಗೆ ನಮ್ಮನ್ನು ಕಳಿಸಲಾಗುವುದು ಎಂದರೆ ನಮಗೆ ಸಂತೋಷವಾಗುವುದಿಲ್ಲವೇ? ಅಂತಹ ಪ್ರಪಂಚವೊಂದು ಇದೆ ಎಂಬುದು ನಮಗೆ ತಿಳಿದರೆ ಅಲ್ಲಿಗೆ ಹೋಗಲು ನಾವು ಎಷ್ಟಾದರೂ ಕಷ್ಟಪಡುತ್ತೇವೆ. ವೃದ್ಧರಾಗಲು ಯಾರೂ ಬಯಸುವುದಿಲ್ಲ. ಮರಣ ಯಾರಿಗೂ ಬೇಡ. ಇಂತಹ ಯಾವ ರಗಳೆಯೂ ಇಲ್ಲದ ಸ್ಥಳದಲ್ಲಿರಬೇಕೆಂಬುದು ನಮ್ಮ ಮನದಾಳದ ಬಯಕೆ. ಇಂಥದ್ದೊಂದು ಸ್ಥಳವನ್ನು ನಾವು ಬಯಸುವುದೇಕೆ? ಏಕೆಂದರೆ ಅಂಥದ್ದನ್ನು ಬಯಸುವುದು ನಮ್ಮ ಹಕ್ಕು. ಇಂತಹ ಅಪೇಕ್ಷೆಗೆ ನಾವು ಬಾಧ್ಯರು. ನಾವು ನಿರಂತರು, ಆನಂದ ಪೂರ್ಣರು ಹಾಗೂ ಜ್ಞಾನಪೂರ್ಣರು ಕೂಡ ಹೌದು. ಆದರೆ ಐಹಿಕ ಬಂಧನಕ್ಕೆ ಸಿಕ್ಕಿರುವುದರಿಂದ ನಾವೇನು ಎಂಬುದು ನಾವೇ ಮರೆತು ಹೋಗಿದ್ದೇವೆ. ನಮ್ಮ ಮೂಲ ಸ್ಥಾನಕ್ಕೆ ನಾವು ಮರಳಲು ಬೇಕಾದ ಅನುಕೂಲತೆಯನ್ನು ಭಗವದ್ಗೀತೆಯು ಕಲ್ಪಿಸಿಕೊಡುತ್ತದೆ. ಈ ಜಗತ್ತಿನಾಚೆ ಇರುವುದು ಶೂನ್ಯವೆಂದು ಶಂಕರರ ಅನುಯಾಯಿಗಳು ಹಾಗೂ ಬೌದ್ಧರು ವಾದಿಸುತ್ತಾರೆ. ಆದರೆ ಭಗವದ್ಗೀತೆಯು ನಮ್ಮನ್ನು ಹೀಗೆ ನಿರಾಸೆಗೆ ಒಡ್ಡುವುದಿಲ್ಲ. ಶೂನ್ಯವಾದದ್ದೇನಿದ್ದರೂ ನಾಸ್ತಿಕರನ್ನು ಸೃಷ್ಟಿಸುತ್ತದೆ. ನಾವು ಆಧ್ಯಾತ್ಮಿಕ ಜೀವಿಗಳು. ನಮಗೆ ಸುಖ ಬೇಕು. ಆದರೆ ನಮ್ಮ ಭವಿಷ್ಯವು ಶೂನ್ಯವಾದ ಕೂಡಲೇ ನಾವು ಈ ಐಹಿಕ ಬದುಕಿನ ಸುಖವನ್ನು ಅನುಭವಿಸುವುದರಲ್ಲಿ ಒಲವನ್ನು ತೋರುತ್ತೇವೆ. ಮಾಯಾವಾದಿಗಳು ಶೂನ್ಯವಾದದ್ದನ್ನು ಕುರಿತು ಚರ್ಚಿಸುವ ಪರಿ ಹೀಗಿದೆ. ಎಲ್ಲವೂ ಶೂನ್ಯವೆಂದು ಹೇಳುತ್ತಲೇ ಅವರು ಲೌಕಿಕ ಬದುಕಿನ ಸುಖವನ್ನು ಆದಷ್ಟು ಸವಿಯಲು ಯತ್ನಿಸುತ್ತಲೇ ಇರುತ್ತಾರೆ. ಈ ತೆರೆನ ಊಹಾಪೋಹಗಳನ್ನು ವ್ಯಕ್ತಿಯು ಎಷ್ಟು ಬೇಕಾದರೂ ಮಾಡಿಕೊಂಡು ಸಂತೋಷ ಪಡಬಹುದು. ಆದರೆ ಇಂತಹ ಕಸರತ್ತಿನಿಂದ ಆಧ್ಯಾತ್ಮಿಕ ಲಾಭವಂತೂ ಇಲ್ಲ. ಇಂಥ ದಿವ್ಯತೆಯಲ್ಲಿ ಸ್ಥಿತನಾದವನು ಒಮ್ಮೆಗೆ ಪರಬ್ರಹ್ಮನ್ ಅನ್ನು ಸಾಕ್ಷಾತ್ಕರಿಸಿಕೊಳ್ಳುತ್ತಾನೆ. ಹಾಗೆ ಅವನಿಗೆ ಶೋಕವಾಗಲಿ ಅಪೇಕ್ಷೆಯಾಗಲಿ ಇರುವುದಿಲ್ಲ. ಪ್ರತಿ ಜೀವಿಯನ್ನು ಅವನು ಸಮೃದ್ಧ ದೃಷ್ಟಿಯಿಂದ ಕಾಣುತ್ತಾನೆ. ಈ ಸ್ಥಿತಿಯಲ್ಲಿ ಅವನು ನನಗೆ ಪರಿಶುದ್ಧ ಭಕ್ತಿ ಸೇವೆಯನ್ನು ಸಲ್ಲಿಸುವ ಭಾಗ್ಯವನ್ನು ಗಳಿಸುತ್ತಾನೆ. ವ್ಯಕ್ತಿಯ ಬದುಕಿನಲ್ಲಿ ಮುಂದುವರಿದವನು ಹಾಗೂ ಕೃಷ್ಣ ಸೇವೆಯ ರುಚಿಯನ್ನು ಕಂಡವನು ತನ್ನಂತೆ ತಾನೇ ಐಹಿಕ ಸುಖದಿಂದ ವಿಮುಖನಾಗುತ್ತಾನೆ. ಸಂಪೂರ್ಣವಾಗಿ ಭಕ್ತಿಯಲ್ಲಿ ಮುಳುಗಿದವನ ಲಕ್ಷಣವೆಂದರೆ ಅಂಥವನು ಕೃಷ್ಣನಲ್ಲಿ ಪೂರ್ಣ ತೃಪ್ತಿಯನ್ನು ಕಾಣುತ್ತಾನೆ. ಇನ್ನು ಅಧ್ಯಾಯ 5, ಕೃಷ್ಣನ ಸಂಗ ಸೌಭಾಗ್ಯ. ಈಗ ಸದ್ಯ ನಮ್ಮಲ್ಲಿರುವುದಕ್ಕಿಂತ ಇನ್ನೂ ಉತ್ತಮವಾದ ಒಂದು ವಸ್ತುವು ನಮಗೆ ಸಿಕ್ಕಿದೆ. ಆದರೆ ಈ ಮೊದಲು ಇದ್ದ ಕಳಪೆ ವಸ್ತುವನ್ನು ಸಹಜವಾಗಿಯೇ ವರ್ಜಿಸಿಬಿಡುತ್ತೇವೆ. ನಮಗೆ ಸುಖ ಬೇಕು. ಆದರೆ ಮಾಯಾವಾದ ಹಾಗೂ ಶೂನ್ಯವಾದಗಳು ನಮ್ಮನ್ನು ಎಲ್ಲಿಗೆ ತಂದು ಬಿಟ್ಟಿವೆ ಅಂದರೆ ನಾವು ಪ್ರಾಪಂಚಿಕ ವಸ್ತು ವ್ಯಸನಿಗಳಾಗಿ ಬಿಟ್ಟಿದ್ದೇವೆ. ನಾವು ಮುಖಾಮುಖಿ ನೋಡಬಹುದಾದ ಪರಮಪುರುಷನ ಪುರುಷಃ ಸಃ ಪರಃ ಸಂಬಂಧದಲ್ಲಿ ನಾವು ಸುಖ ಪಡಬೇಕು. ಆಧ್ಯಾತ್ಮಿಕ ವ್ಯೋಮದಲ್ಲಿ ನಾವು ಭಗವಂತನ ಜೊತೆ ಖುದ್ದು ಮಾತನಾಡಬಹುದು. ಅವನ ಜೊತೆ ಕೂತು ಊಟ ಮಾಡಬಹುದು. ಅವನೊಡನೆ ಆಟವನ್ನು ಆಡಬಹುದು.
ಇತ್ಯಾದಿ. ಈ ಎಲ್ಲ ಭಕ್ತ್ಯ ಎಂದರೆ ದಿವ್ಯ ಪ್ರೇಮ ಸೇವೆಯ ಮೂಲಕ ಪಡೆದುಕೊಳ್ಳಬಹುದು. ಹೀಗಿರುತ್ತಾ ನಾವು ಮಾಡುವ ಪ್ರೇಮ ಸೇವೆಯು ಬೆರಕೆ ಇಲ್ಲದ್ದು ಆಗಿರಬೇಕಾಗಿರುತ್ತದೆ. ಅಂದರೆ ನೀವು ಮಾಡುವ ಭಕ್ತಿ ಸೇವೆ ಅವನಿಗೆ ಮೆಚ್ಚುಗೆಯಾಗುವಂತಿರಬೇಕು. ನೀವು ನಿಸ್ವಾರ್ಥ ಭಕ್ತಿಯಿಂದ ಮಾಡಿದಾಗ ಮಾತ್ರವೇ ಅದು ಅವನವರೆಗೂ ತಲುಪಲು ಸಾಧ್ಯ. ಹಾಗೆ ನಾವು ಮಾಡುವ ಪ್ರೇಮ ಸೇವೆಯು ಬೆರಕೆ ಇಲ್ಲದ್ದಾಗಬೇಕು. ಹೀಗೆಂದರೆ ನಾವು ಯಾವುದೇ ಐಹಿಕ ಪ್ರತಿಫಲವನ್ನು ಅಪೇಕ್ಷಿಸದೆ ಭಗವಂತನನ್ನು ಪ್ರೀತಿಸಬೇಕು. ಭಗವಂತನಲ್ಲಿ ಐಕ್ಯವಾಗಬೇಕೆನ್ನುವ ದೃಷ್ಟಿಯಿಂದ ಅವನನ್ನು ಪ್ರೀತಿಸುವುದು ಕೂಡ ಬೆರಕೆ ಭಕ್ತಿಯ ಒಂದು ಬಗೆಯೇ ಹೌದು. ಆಧ್ಯಾತ್ಮಿಕ ವ್ಯೂಮಕ್ಕೂ ಐಹಿಕ ವ್ಯೂಮಕ್ಕೂ ಇರುವ ವ್ಯತ್ಯಾಸಗಳಲ್ಲಿ ಪ್ರಧಾನವಾದದ್ದು ಯಾವುದೆಂದರೆ, ಆಧ್ಯಾತ್ಮಿಕ ವ್ಯೂಮದಲ್ಲಿ ಆಧ್ಯಾತ್ಮಿಕ ಗ್ರಹಲೋಕಗಳ ಅಧಿಪತಿ ಅಥವಾ ನಾಯಕನಿಗೆ ಎದುರಾಳಿಗಳು ಇರುವುದಿಲ್ಲ. ಎಲ್ಲ ಗ್ರಹಲೋಕಗಳಿಗೂ ಸಂಬಂಧಿಸಿದಂತೆ ಆಧ್ಯಾತ್ಮಿಕ ಗ್ರಹಲೋಕಗಳ ಪ್ರಧಾನನು ಶ್ರೀಕೃಷ್ಣನ ಸ್ವಾಂಶ ವಿಸ್ತರಣೆಯಾಗಿರುತ್ತಾನೆ. ಪರಮಪ್ರಭು ಹಾಗೂ ಅವನ ಅಸಂಖ್ಯ ಅಭಿವ್ಯಕ್ತಿಗಳು ಸಕಲ ವೈಕುಂಠ ಲೋಕಗಳ ಅಧಿದೇವತೆಗಳಾಗಿರುತ್ತಾರೆ. ಉದಾಹರಣೆಗೆ, ನಮ್ಮ ಇಹಲೋಕದಲ್ಲಿ ರಾಷ್ಟ್ರಾಧ್ಯಕ್ಷನ ಅಥವಾ ಪ್ರಧಾನಿಯ ಸ್ಥಾನಕ್ಕೆ ಸ್ಪರ್ಧೆ ಇರುತ್ತದೆ. ಆಧ್ಯಾತ್ಮಿಕ ವ್ಯೂಮದಲ್ಲಾದರೂ ದೇವೋತ್ತಮ ಪರಮಪುರುಷನೇ ಪರಮೋನ್ನತನೆಂದು ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ. ದೇವೋತ್ತಮ ಪರಮೋನ್ನತನಲ್ಲ ಎಂದು ಹೇಳುವವರನ್ನು ಹಾಗೂ ಅವನ ಎದುರಾಳಿಯಾಗಿ ನಿಲ್ಲಲು ಯತ್ನಿಸುವವರನ್ನು ಸೆರೆಮನೆಯಂತೆಯೇ ಇರುವ ಐಹಿಕ ಬ್ರಹ್ಮಾಂಡದಲ್ಲಿ ಇರಿಸಲಾಗುತ್ತದೆ. ನಗರ ಅಂದ ಮೇಲೆ ಅಲ್ಲೊಂದು ಸೆರೆಮನೆ ಇರುತ್ತದೆ. ಆ ಬಂದೀಖಾನೆಯು ಇಡೀ ನಗರದ ಒಂದು ಅತಿ ಅಗಣ್ಯ ಭಾಗ. ಹೀಗೆಯೇ ಐಹಿಕ ಬ್ರಹ್ಮಾಂಡವು ಬದ್ಧ ಜೀವಿಗಳ ಪಾಲಿಗೆ ಸೆರೆಮನೆಯೇ ಸರಿ. ಸೆರೆಮನೆಯಂತಹ ಈ ಬ್ರಹ್ಮಾಂಡವು ಆಧ್ಯಾತ್ಮಿಕ ವ್ಯೂಮದ ಒಂದು ಅತಿ ಸಣ್ಣ ಭಾಗವಾದರೂ ಅದರ ಆಧ್ಯಾತ್ಮಿಕ ಅಂಬರದ ಹೊರಗಿಲ್ಲ. ಸೆರೆಮನೆಯು ನಗರ ಹೊರಗೆಲ್ಲೋ ಹೇಗೆ ಇರುವುದಿಲ್ಲವೋ ಇದು ಕೂಡ ಹಾಗೇನೆ. ವೈಕುಂಠ ಲೋಕಗಳಲ್ಲಿ ವಾಸಿಸುವವರೆಲ್ಲರೂ ಮುಕ್ತಾತ್ಮರು. ಅಲ್ಲಿನ ನಿವಾಸಿಗಳ ದೈಹಿಕ ಲಕ್ಷಣಗಳು ಸಾಕ್ಷಾತ್ ಭಗವಂತನ ಲಕ್ಷಣಗಳಂತೆಯೇ ಇರುತ್ತವೆ. ಶ್ರೀಮದ್ ಭಾಗವತದಿಂದ ಇದು ನಮಗೆ ತಿಳಿದು ಬರುತ್ತದೆ. ವೈಕುಂಠದ ಗ್ರಂಥ ಲೋಕಗಳ ಪೈಕಿ ಕೆಲವು ಗ್ರಹಲೋಕಗಳಲ್ಲಿ ಭಗವಂತನು ದ್ವಿಬಾಹು ರೂಪದಲ್ಲೂ ಮತ್ತೆ ಕೆಲವು ಗ್ರಹಲೋಕಗಳಲ್ಲಿ ಚತುರ್ಬಾಹು ರೂಪದಲ್ಲೂ ಅಭಿವ್ಯಕ್ತನಾಗುತ್ತಾನೆ. ವೈಕುಂಠ ಲೋಕದ ನಿವಾಸಿಗಳಾದರೂ ಭಗವಂತನಂತೆಯೇ ದ್ವಿಬಾಹು ಹಾಗೂ ಚತುರ್ಬಾಹು ರೂಪಗಳಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಈ ಲೋಕಗಳಲ್ಲಿ ಭಗವಂತ ಯಾರು, ನಿವಾಸಿಗಳು ಯಾರು ಎಂಬುದನ್ನು ಬೇರ್ಪಡಿಸುವುದೇ ಕಷ್ಟವೆಂದು ಕೂಡ ಹೇಳುವುದುಂಟು. ಆಧ್ಯಾತ್ಮಿಕ ಜಗತ್ತಿನಲ್ಲಿ 5 ಬಗೆಯ ಮುಕ್ತಿಯ ಪ್ರಚಲಿತ ಉಂಟು. ಪರಮಪ್ರಭುವಿನ ವ್ಯಕ್ತಿಗತ ಮಗ್ಗುಲನ್ನು ಬ್ರಹ್ಮನ್ ಎಂದು ಕರೆಯುತ್ತಾರೆ. ಈ ಬ್ರಹ್ಮನ್ನಲ್ಲಿ ಐಕ್ಯವಾಗುವುದಕ್ಕೆ ಸಾಯುಜ್ಯ ಮುಕ್ತಿ ಎಂದು ಹೆಸರು. ಸಾರೂಪ್ಯ ಮುಕ್ತಿ ಎಂಬುದು ಕೂಡ ಇನ್ನೊಂದು ಬಗೆಯ ಹೆಸರು. ಈ ಮುಕ್ತಿಗೆ ಪಾತ್ರರಾದವರು ತದ್ವತ್ ಪ್ರಭುವಿಗಿಂತಲೂ ಲಕ್ಷಣಗಳನ್ನು ಪಡೆಯುತ್ತಾರೆ. ಸಾಲೋಕ್ಯ ಮುಕ್ತಿ ಎನ್ನುವುದು ಇನ್ನೊಂದು. ಭಗವಂತನಿಗಿರುವ ಗ್ರಹಲೋಕದಲ್ಲೇ ಜೀವಿಯು ವಾಸವಾಗಿರಬಹುದು ಎನ್ನುವುದು ಈ ಮುಕ್ತಿಯ ಲಕ್ಷಣ. ಸಾಷ್ಟ್ರೀ ಮುಕ್ತಿಯ ಮೂಲಕ ವ್ಯಕ್ತಿಯು ಭಗವಂತನಿಗಿರುವಂಥದ್ದೇ ಪೌಷ್ಕಲ್ಯವನ್ನು ಪಡೆದುಕೊಳ್ಳಬಹುದು. ಈ ಮುಕ್ತಿಯಲ್ಲಿ ಇನ್ನೊಂದು ಪ್ರಭೇದವೂ ಇದೆ. ಈ ಪ್ರಭೇದದ ಪ್ರಕಾರ ವ್ಯಕ್ತಿಯು ಸದಾಕಾಲವೂ ಪ್ರಭು ಹಾಗೂ ಅವನ ಸಂಗಾತಿಗಳ ಜೊತೆಯಲ್ಲೇ ಇರಬಹುದು. ಅರ್ಜುನನು ಕೃಷ್ಣನ ಸಖನಾಗಿ ಸದಾ ಅವನೇ ಜೊತೆಯಲ್ಲೇ ಇದ್ದನಲ್ಲ, ಹಾಗೆ ಈ 5 ಬಗೆಯ ಮುಕ್ತಿಗಳಲ್ಲಿ ವ್ಯಕ್ತಿಯು ಯಾವುದನ್ನಾದರೊಂದನ್ನು ಪಡೆಯಬಹುದು. ಆದರೆ 5ರಲ್ಲಿ ಸಾಯುಜ್ಯ ಮುಕ್ತಿಯನ್ನು
ಭಗವಂತನ ನಿರಾಕಾರ ಮಗ್ಗುಲಿನಲ್ಲಿ ಐಕ್ಯವಾಗುವುದನ್ನು ವೈಷ್ಣವ ಭಕ್ತರು ಒಪ್ಪಿಕೊಳ್ಳುವುದಿಲ್ಲ. ಭಗವಂತನನ್ನು ಅವನಿಗಿರುವ ರೂಪದಲ್ಲೇ ಪೂಜಿಸುವುದು ಹಾಗೂ ಅವನ ಸೇವೆ ಮಾಡುವಲ್ಲಿ ತನ್ನ ಅನನ್ಯತೆಯನ್ನು ಉಳಿಸಿಕೊಳ್ಳುವುದು, ಇದನ್ನು ವೈಷ್ಣವನು ಇಷ್ಟಪಡುತ್ತಾನೆ. ಅದೇ ಮಾಯಾವಾದಿ ತತ್ವಜ್ಞಾನಿಯು ತನ್ನ ವೈಯಕ್ತಿತೆಯನ್ನು ಕಳೆದುಕೊಂಡ ಪ್ರಭುವಿನ ಅಸ್ತಿತ್ವದಲ್ಲಿ ಲೀನನಾಗಲು ಬಯಸುತ್ತಾನೆ. ಇಂತಹ ವಿಲೀನವನ್ನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಪ್ರತಿಪಾದಿಸುವುದಿಲ್ಲ. ವೈಷ್ಣವ ಸಂಪ್ರದಾಯದ ಪ್ರಕಾರ ಗುರು ಪರಂಪರೆಯು ಇದನ್ನು ಸಮರ್ಥಿಸುವುದಿಲ್ಲ. ಈ ವಿಷಯವನ್ನು ಕುರಿತ ಹಾಗೆ ಭಗವಾನ್ ಚೈತನ್ಯ ಮಹಾಪ್ರಭುಗಳು ಶಿಕ್ಷಾಷ್ಟಕದಲ್ಲಿ ಬರೆದಿರುವುದು ಹೀಗಿದೆ. ಹೇ ಸರ್ವಶಕ್ತನಾದ ಪ್ರಭುವೆ, ಸಂಪತ್ತನ್ನು ಗಳಿಸುವ ಅಪೇಕ್ಷೆ ನನಗಿಲ್ಲ. ಸುಂದರಿಯರಾದ ಸ್ತ್ರೀಯರ ಸಂಪರ್ಕವನ್ನು ನಾನು ಬಯಸುವುದಿಲ್ಲ. ನನಗೆ ಅನುಯಾಯಿಗಳೂ ಬೇಡ. ಜನ್ಮ ಜನ್ಮಗಳಲ್ಲೂ ನಿನಗೆ ಅವ್ಯಾಜ ಭಕ್ತಿ ಸೇವೆಯನ್ನು ಸಲ್ಲಿಸುತ್ತಲೇ ಇರುವ ಹಾಗೆ ಭಾಗ್ಯವೊಂದನ್ನು ಮಾತ್ರ ನನಗೆ ನೀಡು ಎಂದು ಶಿಕ್ಷಾಷ್ಟಕಂ ಎನ್ನುವಂತಹ ಗ್ರಂಥದಲ್ಲಿ ಹೇಳಲಾಗಿದೆ. ಹಾಗೆ ಇಲ್ಲಿ ಭಗವಾನ್ ಚೈತನ್ಯರು ಜನ್ಮ ಜನ್ಮಗಳಲ್ಲೂ ಎಂಬ ಮಾತನ್ನಾಡುತ್ತಾರೆ. ಒಂದು ಜನ್ಮ ಕಳೆದ ಮೇಲೆ ಇನ್ನೊಂದು ಜನ್ಮ ಬರುತ್ತಿದ್ದರೆ ಮೋಕ್ಷವೇ ಇರುವುದಿಲ್ಲ. ಮೋಕ್ಷ ಗಳಿಸಿದಾಗ ಒಬ್ಬ ವ್ಯಕ್ತಿಯು ಒಂದು ಆಧ್ಯಾತ್ಮಿಕ ಗ್ರಹಲೋಕಗಳನ್ನು ಸಾಧಿಸುತ್ತಾನೆ ಅಥವಾ ಪರಮಪ್ರಭುವಿನ ಆಧ್ಯಾತ್ಮಿಕ ಪ್ರಭೆಯಲ್ಲಿ ವಿಲೀನನಾಗುತ್ತಾನೆ. ಈ ಎರಡರ ಪೈಕಿ ಯಾವುದೇ ಸಂದರ್ಭದಲ್ಲಾದರೂ ವ್ಯಕ್ತಿಯು ಮತ್ತೆ ಐಹಿಕ ಜಗತ್ತಿನಲ್ಲಿ ಹುಟ್ಟುವ ಪ್ರಶ್ನೆಯೇ ಬರುವುದಿಲ್ಲ. ಆದರೆ ತಾವು ಮೋಕ್ಷಿತರೋ ಅಲ್ಲವೋ ಎನ್ನುವ ವಿಷಯಕ್ಕೆ ಚೈತನ್ಯ ಮಹಾಪ್ರಭುಗಳು ಲಕ್ಷ್ಯವನ್ನೇ ಕೊಡುವುದಿಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿ ಮಗ್ನನಾಗಿರುವುದು, ಕೃಷ್ಣನ ಸೇವೆ ಮಾಡುವುದು ಮಾತ್ರ ಅವರ ಏಕೈಕ ಕಾಳಜಿಯಾಗಿರುತ್ತೆ. ತಾನೆಲ್ಲಿದ್ದೇನೆ ಎನ್ನುವುದನ್ನು ಭಕ್ತನು ಲಕ್ಷಿಸುವುದಿಲ್ಲ. ತಾನು ಮನುಷ್ಯ ವರ್ಗಕ್ಕೆ ಸೇರಿದವನೋ, ಪ್ರಾಣಿ ವರ್ಗದಲ್ಲಿ ಜನ್ಮಿಸಿರುವೆನೋ ಅಥವಾ ಉಪದೇವತೆಗಳ ವರ್ಗಕ್ಕೆ ಸೇರಿದವನೋ, ಈ ಯಾವುದನ್ನು ಭಕ್ತನು ಮನಸ್ಸಿಗೆ ತಂದುಕೊಳ್ಳುವುದಿಲ್ಲ. ತಾನು ಭಗವಂತನನ್ನು ಮರೆಯದೇ ಇರಬೇಕು ಮತ್ತು ಸದಾ ಪ್ರಭುವಿಗೆ ದಿವ್ಯ ಸೇವೆಯನ್ನು ಸಲ್ಲಿಸುತ್ತಿರಬೇಕು ಎನ್ನುವುದಷ್ಟೇ ಅವನ ಪ್ರಾರ್ಥನೆ. ಇವನು ಪರಿಶುದ್ಧ ಭಕ್ತಿಯ ಲಕ್ಷಣಗಳು ಆಗಿರುತ್ತದೆ. ಹಾಗೆಯೇ ಭಕ್ತನು ಎಲ್ಲೇ ಇದ್ದರೂ, ಐಹಿಕ ದೇಹ ಹೊತ್ತಿದ್ದರೂ ಕೂಡ ಆಧ್ಯಾತ್ಮಿಕ ಸಾಮ್ರಾಜ್ಯದಲ್ಲಿ ಇರುತ್ತಾನೆ. ಇವುಗಳನ್ನೇ ಪರಿಶುದ್ಧ ಭಕ್ತಿಯನ್ನು ಹೊಂದಿರುವ ಲಕ್ಷಣ ಅಂತ ಹೇಳೋದು. ಹಾಗೆ ಇದು ಯಾವುದಕ್ಕಾಗಿಯೂ ಭಗವಂತನನ್ನು ಯಾಚಿಸುವುದಿಲ್ಲ. ವ್ಯಕ್ತಿಕ ಸುಖ, ವೈಯಕ್ತಿಕವಾದ ಸೌಕರ್ಯ ಅಪೇಕ್ಷೆ ಮಾಡುವುದಿಲ್ಲ. ತನ್ನಲ್ಲಿ ಭಕ್ತಿ ತೋರದವನನ್ನು ಸುಲಭವಾಗಿ ಕಾಣಬಹುದು. ಆದರೆ ಕೃಷ್ಣನಲ್ಲಿ ಭಕ್ತಿಯನ್ನು ತೋರಿದವನನ್ನು ತನ್ನನ್ನು ಸುಲಭವಾಗಿ ಕಾಣಬಹುದು ಎಂದು ಕೃಷ್ಣ ಪರಮಾತ್ಮನು ಹೇಳಿದ್ದನಾದರೂ, ಬೇರೆ ತೆರೆನ ಯೋಗ ಪ್ರಕ್ರಿಯೆಗಳನ್ನು ಅಭ್ಯಸಿಸುವ ಯೋಗಿಗಳ ಪಾಲಿಗೆ ಒಂದಷ್ಟು ಅಪಾಯದ ಸೋಂಕು ಇದ್ದೇ ಇರುತ್ತದೆ. ಇಂಥ ಯೋಗಿಗಳು ದೇಹ ತೊರೆಯಲು ಸೂಕ್ತ ಕಾಲ ಯಾವುದೆಂಬುದನ್ನು ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಏ ಭರತವಂತ ಶ್ರೇಷ್ಠನೇ, ಯಾವ ಸಂದರ್ಭದಲ್ಲಿ ದೇಹವನ್ನು ತೊರೆದರೆ ವ್ಯಕ್ತಿಯು ಪುನಃ ಈ ಜಗತ್ತಿಗೆ ಮರಳುವುದಿಲ್ಲ ಎಂಬುದನ್ನು ನಾನೀಗ ಹೇಳುತ್ತೇನೆ, ಕೇಳು. ಇದರ ಸಂಪೂರ್ಣ ವಿವರ ನಿಮಗೆ ಬೇಕಂದರೆ ಭಗವದ್ಗೀತೆಯ 8ನೇ ಅಧ್ಯಾಯದ 23ನೇ ಶ್ಲೋಕದಲ್ಲಿ ಇದೆ. ನೀವು ಅದನ್ನು ನೋಡ್ಬೋದು. ವ್ಯಕ್ತಿಯು ಒಂದು ನಿರ್ದಿಷ್ಟ ಕಾಲದಲ್ಲಿ ದೇಹತ್ಯಾಗ ಮಾಡಿದರೆ ಮತ್ತೆಂದೂ ಈ ಐಹಿಕ ಜಗತ್ತಿನಲ್ಲಿ ಜನಿಸಿದ ಹಾಗೆ ನಾನು ಮೋಕ್ಷ ನೀಡುತ್ತೇನೆ. ಇನ್ಯಾವತ್ತೂ ಈ ಐಹಿಕ ಪ್ರಪಂಚಕ್ಕೆ ಬರದೇ ಇರುವ ಹಾಗೆ ಮೋಕ್ಷ ಗಳಿಸಬಹುದು ಎಂದು ಇಲ್ಲಿ ಕೃಷ್ಣ ಪರಮಾತ್ಮ ಸೂಚಿಸುತ್ತಾನೆ. ಇದಕ್ಕೆ ಪ್ರತಿಯಾಗಿ ವ್ಯಕ್ತಿಯು ಒಂದು ನಿರ್ದಿಷ್ಟ ಹೊತ್ತಲ್ಲದೆ ಯಾವಾಗಲೂ ಮರಣ ಹೊಂದಿದಾಗ ಅವನು ಮತ್ತೆ ಈ ಜಗತ್ತಿಗೆ ಮರಳಬೇಕು ಎನ್ನುವುದನ್ನು ಸೂಚಿಸುತ್ತಿದ್ದಾನೆ. ಇಲ್ಲಿ ಆಕಸ್ಮಿಕದ ಯಾವಾಗಲೂ ಮರಣ ಹೊಂದುವರದ ಸಂಭವಂತೂ ಇರುತ್ತದೆ. ಆದರೆ ಸದಾ ಕೃಷ್ಣ ಪ್ರಜ್ಞೆಯಲ್ಲಿ ಮುಳುಗುದವನಿಗೆ
ಇಂತಹ ಆಕಸ್ಮಿಕ ಸಂಭವಿಸುವ ಪ್ರಶ್ನೆಯೇ ಇಲ್ಲ, ಏಕೆಂದರೆ ಅವನು ಪ್ರಭುವಿನಲ್ಲಿ ತೋರಿದ ಭಕ್ತಿಯ ಬಲದ ಮೇಲೆ ಕೃಷ್ಣನ ಧಾಮಕ್ಕೆ ಹೋಗುವುದು ಖಾತರಿಯಾಗುತ್ತದೆ. ಬ್ರಹ್ಮನನ್ನು ಬಲ್ಲವರು ಉತ್ತರಾಯಣದ ಕಾಲದ ಶುಕ್ಲ ಪಕ್ಷದ ಹಗಲಿನಲ್ಲಿ ಒಂದು ಪ್ರಶಸ್ತ ಮುಹೂರ್ತದಲ್ಲಿ ದೇಹತ್ಯಾಗ ಮಾಡುತ್ತಾರೆ. ಸೂರ್ಯನ ಭೂಮಧ್ಯ ರೇಖೆಯ ಉತ್ತರ ಭಾಗದಲ್ಲಿ 6 ತಿಂಗಳನ್ನು, ದಕ್ಷಿಣ ಭಾಗದಲ್ಲಿ 6 ತಿಂಗಳನ್ನು ಕಳೆಯುತ್ತಾನೆ. ಗ್ರಹಗಳು ಚಲಿಸಿದಂತೆಲ್ಲ ಸೂರ್ಯನು ಚಲಿಸುತ್ತಾ ಇರುತ್ತಾನೆ ಎಂಬ ಸಂಗತಿಯು ನಮಗೆ ಶ್ರೀಮದ್ ಭಾಗವತದಲ್ಲಿ ಕಾಣಸಿಗುತ್ತದೆ. ಸೂರ್ಯನು ಉತ್ತರ ಧ್ರುವದಲ್ಲಿದ್ದಾಗ ಒಬ್ಬ ವ್ಯಕ್ತಿಯು ಗತಿಸಿದರೆ ಆತ ಮೋಕ್ಷ ಗಳಿಸುತ್ತಾನೆ. ದಕ್ಷಿಣಾಯಣದಲ್ಲಿ ಬರುವ ಕೃಷ್ಣ ಪಕ್ಷದ ಕತ್ತಲಿನ ದಿನಗಳಲ್ಲಿ ದೇಹತ್ಯಾಗ ಮಾಡುವ ಯೋಗಿಯು ಪುನಃ ಭೂಮಿಗೆ ಹಿಂತಿರುಗುತ್ತಾನೆ. ವೇದವು ಹೇಳುವ ಪ್ರಕಾರ ವ್ಯಕ್ತಿಯು ಪ್ರಪಂಚವನ್ನು ಬಿಡುವ ಕ್ರಿಯೆ 2 ತೆರನಾದದ್ದು. ಒಂದು ಹಗಲು, ಮತ್ತೊಂದು ಮರಣ ಹೊಂದುವವರು ಪುನಃ ಭೂಮಿಗೆ ಮರಳುವುದಿಲ್ಲ. ಹಾಗೆ ಹಗಲು ಹೊತ್ತು ಮರಣ ಹೊಂದುವುದು, ಇನ್ನೊಂದು ರಾತ್ರಿಯ ಕಾಲದ ಮರಣ. ಆದರೆ ರಾತ್ರಿಯ ಕಾಲದಲ್ಲಿ ದೇಹತ್ಯಾಗ ಮಾಡಿದವರು ಮರಳಿ ಬರುತ್ತಾರೆ. ಹೀಗೆಲ್ಲ ಘಟಿಸುವುದು ಆಕಸ್ಮಿಕ ಬಿಡಿ. ನಾವು ಯಾವ ಹೊತ್ತಿನಲ್ಲಿ ಮರಣ ಹೊಂದುತ್ತೇವೆ ಎಂಬುದು ನಮಗೆ ತಿಳಿಯದು. ಅಪಘಾತವೊಂದು ನಿಮಿತ್ತವಾಗಿ ನಾವು ಯಾವುದೇ ಹೊತ್ತು ಸಾಯಬಹುದು. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ಸ್ಥಿತನಾದ ಯೋಗಿಯ ಪಾಲಿಗೆ ಆಕಸ್ಮಿಕವಾಗಿ ಸಂಭವಿಸುವ ಪ್ರಶ್ನೆಯೇ ಬರುವುದಿಲ್ಲ. ಅವನ ಭವಿಷ್ಯ ಅವನಿಗೆ ಚೆನ್ನಾಗಿ ತಿಳಿದಿರುತ್ತದೆ. ಹೇ ಅರ್ಜುನ, ಈ 2 ಮಾರ್ಗಗಳನ್ನು ಬಲ್ಲ ಭಕ್ತರು ಎಂದಿಗೂ ದಿಗ್ಭ್ರಾಂತರಾಗುವುದಿಲ್ಲ. ಆದ್ದರಿಂದ ಅವರು ಸದಾ ಭಕ್ತಿ ಪಾರಾಯಣರಾಗಿರುತ್ತಾರೆ. ಒಬ್ಬ ವ್ಯಕ್ತಿಯು ಮರಣ ಸಮಯದಲ್ಲಿ ಕೃಷ್ಣನನ್ನು ಸ್ಮರಿಸಬಲ್ಲವನಾದರೆ ಅವನು ಕೂಡಲೇ ಕೃಷ್ಣನ ಧಾಮಕ್ಕೆ ಸ್ಥಳಾಂತರಿಸಲ್ಪಡುತ್ತಾನೆ ಎಂಬುದನ್ನು ಈಗಾಗಲೇ ಖಚಿತಪಡಿಸಿದ್ದಾಗಿದೆ. ಮರಣ ಹೊಂದುವ ಸಮಯದಲ್ಲಿ ನನ್ನನ್ನು ಮಾತ್ರ ಸ್ಮರಿಸುತ್ತಾ ದೇಹತ್ಯಾಗ ಮಾಡಿದಾತನು ಒಮ್ಮೆಗೆ ನನ್ನ ದಿವ್ಯ ಸ್ವಭಾವವನ್ನು ಗಳಿಸುತ್ತಾನೆ. ಈ ಕುರಿತು ಸಂಶಯವಿಲ್ಲ. ಹೇ ಪಾರ್ಥ, ಯಾರು ನನ್ನನ್ನು ಸ್ಮರಿಸುತ್ತಾ ದೇವೋತ್ತಮ ಪರಮ ಪುರುಷನನ್ನು ಧ್ಯಾನಿಸುತ್ತಾನೋ ಅವನು ನನ್ನ ಬಳಿ ಬರುವುದು ನಿಶ್ಚಿತ. ಈ ಬಗೆಯ ಕೃಷ್ಣ ಧ್ಯಾನ ಅಸಾಧ್ಯವೆನಿಸಬಹುದು, ಆದರೆ ಹಾಗೇನೂ ಇಲ್ಲ. ವ್ಯಕ್ತಿಯು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎನ್ನುವ ಮಹಾಮಂತ್ರವನ್ನು ಜಪಿಸುತ್ತಾ ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಗೊಂಡರೆ ಅಂಥವರಿಗೆ ಭಗವಂತನ ನೆರವು ಬಹಳ ಬೇಗ ಸಿಗುತ್ತದೆ. ಕೃಷ್ಣನು ಅವರ ಹೆಸರನ್ನು ಬರೆಯಬೇಕಾಗಿಲ್ಲ. ಬೇರೆ ಬೇರೆಯಲ್ಲದೆ ಅಷ್ಟೇ ಅಲ್ಲ, ಕೃಷ್ಣನು ಹಾಗೂ ಅವನ ದಿವ್ಯ ಧಾಮವೂ ಕೂಡ ಬೇರೆ ಬೇರೆಯಲ್ಲ. ಶಾಬ್ದಿಕ ರೂಪದಲ್ಲಿ ಕೃಷ್ಣನು ನಮ್ಮ ಸಂಘದಲ್ಲಿರುವಂತೆ ನಾವು ನೋಡಿಕೊಳ್ಳಬಹುದು. ಉದಾಹರಣೆಗೆ, ನಾವು ಹರೇ ಕೃಷ್ಣ ಮಂತ್ರವನ್ನು ಬೀದಿಯಲ್ಲಿ ಹೋಗುತ್ತಾ ಜಪಿಸಿದರೆ ಕೃಷ್ಣನು ನಮ್ಮೊಡನೆಯೇ ಬರುತ್ತಿರುವುದನ್ನು ಕಾಣಬಹುದು. ನಾವು ತಲೆ ಎತ್ತಿ ಮೇಲೆ ನೋಡಿದಾಗ ಚಂದ್ರನು ನಮ್ಮೊಡನೆಯೇ ಬರುತ್ತಿರುವಂತೆ ಕಾಣುವುದಿಲ್ಲವೇ? ಹಾಗೆ ಇದು ಕೂಡ ಕೃಷ್ಣನ ಅಪಾರ ಶಕ್ತಿಯು ನಮ್ಮೊಡನೆಯೇ ಬರುತ್ತಿರುವುದನ್ನು ನಾವು ಕಾಣಬಹುದು. ಹೀಗೆ ಸಾಧ್ಯವಿರುವಾಗ, ಅವನ ಪವಿತ್ರ ನಾಮಸ್ಮರಣೆ ಮಾಡುತ್ತಿರುವಾಗ ಸ್ವಯಂ ಕೃಷ್ಣನೇ ನಮ್ಮೊಂದಿಗೆ ಬರುವುದು ಸಾಧ್ಯವಾಗುತ್ತದೆ. ಕೃಷ್ಣನು ನಮ್ಮೊಡನೆ ಬಂದೇ ಬರುತ್ತಾನೆ. ಆದರೆ ಅವನು ನಮ್ಮೊಡನೆ ಇರಲು ಯೋಗ್ಯತೆಯನ್ನು ನಾವು ಸಂಪಾದಿಸಿಕೊಳ್ಳುವುದು ಬಹಳ ಮುಖ್ಯ. ನಾವು ಕೃಷ್ಣನ ಚಿಂತನೆಯಲ್ಲಿ ಸದಾ ತಲ್ಲೀನರಾಗಿದ್ದರೆ ಕೃಷ್ಣನು ಸದಾ ನಮ್ಮೊಡನೆ ಇದ್ದಾನೆ ಎಂಬ ದೃಢ ವಿಶ್ವಾಸ ನಮಗಿರಬೇಕು. ಭಗವಾನ್ ಚೈತನ್ಯ ಮಹಾಪ್ರಭುವರ್ಯರು ಮಾಡುವ ಪ್ರಾರ್ಥನೆ ಹೀಗಿದೆ: ಹೇ ಪ್ರಭುವೆ, ನಿನ್ನ ಪವಿತ್ರ ನಾಮ ಒಂದು ಮಾತ್ರ ಸಕಲ ಜೀವಿಗಳಿಗೆ ವರಗಳನ್ನು ದಯಪಾಲಿಸಬಲ್ಲದು. ಆದ್ದರಿಂದ ನಿನಗೆ ಕೃಷ್ಣ, ಗೋವಿಂದ ಮುಂತಾಗಿ 100 ಸಹಸ್ರಾರು ಹೆಸರುಗಳಿವೆ. ಈ ದಿವ್ಯ ನಾಮಧೇಯಗಳಲ್ಲಿ ನೀನು ನಿನ್ನೆಲ್ಲ ದಿವ್ಯ ಶಕ್ತಿಗಳನ್ನು ತುಂಬಿರುವೆ ಮತ್ತು ನಿನ್ನ ಈ ನಾಮಾವಳಿಯನ್ನು ಜಪಿಸಲು ಕಟ್ಟುನಿಟ್ಟಾದ ನಿಯಮಗಳಾವೂ ಇಲ್ಲ. ಹೇ ಪ್ರಭುವೆ,
ನಿಮ್ಮ ನಾಮಧೇಯಗಳ ಉಚ್ಚಾರದ ಮೂಲಕ ನಿನ್ನ ಬಳಿಗೆ ಬರುವುದನ್ನು ನೀನು ತುಂಬ ಸುಲಭ ಮಾಡಿದ್ದೀಯ. ಆದರೆ ದುರ್ದೈವಿದಿಯಾದ ನಾನು ನಿನ್ನ ನಾಮಧೇಯಗಳಲ್ಲಿ ಆಕರ್ಷಣೆಯೇ ಇಲ್ಲದವನಾಗಿದ್ದೇನೆ. ಬರಿಯ ಸಂಕೀರ್ತನ ಪ್ರಕ್ರಿಯೆಯೊಂದರಿಂದಲೇ ನಾವು ಕೃಷ್ಣನ ವೈಯಕ್ತಿಕ ಸಂಘಭಾಗ್ಯದಿಂದ ಬರುವ ಎಲ್ಲ ಅನುಕೂಲಗಳನ್ನು ಪಡೆಯಬಹುದಾಗಿದೆ. ಭಗವಾನ್ ಚೈತನ್ಯ ಮಹಾಪ್ರಭುಗಳನ್ನು ಸಾಕ್ಷಾತ್ಕೃತರೆಂದು ಅಷ್ಟೇ ಏಕೆ ಭಗವಾನ್ ಕೃಷ್ಣನ ಅವತಾರವೇ ಎಂದು ಪರಿಗಣಿಸಲಾಗಿದೆ. ಅವರು ಹೇಳಿರುವ ಮಾತು ಇದು: ಆತ್ಮ ಸಾಕ್ಷಾತ್ಕಾರಕ್ಕೆ ಬೇಕಾದ ಸೌಕರ್ಯಗಳು ಈ ಕಲಿಯುಗದಲ್ಲಿ ಇಲ್ಲ. ಆದರೆ ಕೃಷ್ಣನು ಯುಗ ಧರ್ಮಕ್ಕನುಗುಣವಾಗಿ ಆಚರಣೆಗೆ ತರಲೆಂದು ಈ ಶಬ್ದಾವತಾರವನ್ನು ನಮಗೆ ನೀಡುವಷ್ಟು ಕರುಣಾಶಾಲಿಯಾಗಿದ್ದಾನೆ. ಈ ವಿಧಾನಕ್ಕೆ ಯಾವುದೇ ತೆರೆನಾದ ವಿಶೇಷ ಅರ್ಹತೆಗಳು ಬೇಕಾಗಿಲ್ಲ. ಸಂಸ್ಕೃತವನ್ನು ತಿಳಿಯಬೇಕಾಗಿಲ್ಲ. ಹರೇ ಕೃಷ್ಣ ಮಂತ್ರದ ನಾದ ತರಂಗಕ್ಕೆ ಎಂತಹ ಶಕ್ತಿ ಉಂಟೆಂದರೆ ಅದನ್ನು ಯಾರು ಬೇಕಾದರೂ ತತ್ಕ್ಷಣವೇ ಜಪಿಸಲು ಪ್ರಾರಂಭಿಸಬಹುದು. ಹೀಗೆ ಮಾಡಲು ಸಂಸ್ಕೃತ ಭಾಷೆಯ ಜ್ಞಾನ ಸ್ವಲ್ಪ ಕೂಡ ಬೇಕಾಗದು. ಭಕ್ತಿಯ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳುವ ವ್ಯಕ್ತಿಯು ವೇದಾಧ್ಯಯನದ ಉಗ್ರ ತಪೋ ಪೂಜಾದಿಗಳನ್ನು ಮಾಡಿದ್ದರ ದಾನ ಕಾರ್ಯದ, ವೇದಾಧ್ಯಯನದ ಹಾಗೂ ಕಲ್ಯಾಣ ಕಾರ್ಯಗಳನ್ನು ಮಾಡಿದ್ದರ ಫಲಗಳಿಂದ ವಂಚಿತನಾಗುವುದಿಲ್ಲ. ಈ ವ್ಯಕ್ತಿಯು ಕೊನೆಯಲ್ಲಿ ಪರಂಧಾಮವನ್ನು ಸೇರುತ್ತಾನೆ. ವೇದದ ಸಕಲ ಉಪದೇಶವು ಜೀವನದ ಘನೋದ್ದೇಶವನ್ನು ಸಾಧಿಸುವ, ಅಂದರೆ ಭಗವದ್ಧಾಮಕ್ಕೆ ಹಿಂತಿರುಗುವ ಅಂತಿಮ ಗುರಿ ಉಳ್ಳದ್ದು. ಎಲ್ಲ ದೇಶಗಳವರ, ಎಲ್ಲ ಧರ್ಮ ಗ್ರಂಥಗಳ ಗುರಿಯೂ ಇದೇ ಆಗಿದೆ. ಧಾರ್ಮಿಕ, ಸುಧಾರಕ, ಆಚಾರ್ಯಕ ಸಂದೇಶವೂ ಇದೇ ಆಗಿದೆ. ಉದಾಹರಣೆಗೆ, ಪಾಶ್ಚಿಮಾತ್ಯ ಜಗತ್ತಿನಲ್ಲಿ ಯೇಸು ಕ್ರಿಸ್ತನು ಈ ಸಂದೇಶವನ್ನು ಹರಡಿದನು. ಹಾಗೆಯೇ ಭಗವಾನ್ ಬುದ್ಧರು ಹಾಗೂ ಮಹಮ್ಮದ್ ಪೈಗಂಬರು ಹಾಗೆಯೇ ಮಾಡಿದರು. ಈ ಐಹಿಕ ಜಗತ್ತನ್ನು ನಾವು ನಮ್ಮ ಶಾಶ್ವತ ಸ್ಥಳವನ್ನಾಗಿ ಮಾಡಿಕೊಳ್ಳಬೇಕೆಂದು ಯಾರೂ ಉಪದೇಶಿಸುವುದಿಲ್ಲ. ಕಾಲ, ದೇಶ ಹಾಗೂ ಸಂದರ್ಭಗಳಿಗೆ ಅನುಸಾರ ಅಲ್ಲಲ್ಲಿ ಅಷ್ಟಿಷ್ಟು ತಾರತಮ್ಯ ಕಂಡುಬರಬಹುದು. ಆದರೆ ನಾವು ಈ ಐಹಿಕ ಜಗತ್ತಿಗಾಗಿ ಹೇಳಿ ಮಾಡಿಸಿದವರಲ್ಲ ಮತ್ತು ನಮ್ಮ ಸ್ಥಾನ ಆಧ್ಯಾತ್ಮಿಕ ಪ್ರಪಂಚದಲ್ಲಿದೆ ಎಂಬ ಮುಖ್ಯ ತತ್ವವನ್ನು ಎಲ್ಲ ನೈಜ ಪಾರಮಾರ್ಥಿಕರು ಒಪ್ಪಿಕೊಳ್ಳುತ್ತಾರೆ. ನಮ್ಮ ಆತ್ಮದ ಅಂತರಾಳದ ಅಪೇಕ್ಷೆಗಳನ್ನು ಪೂರೈಸಿಕೊಳ್ಳುವ ಕಾರ್ಯವು ಹುಟ್ಟು ಸಾವುಗಳಿಲ್ಲದ ಕೃಷ್ಣನ ಲೋಕಗಳ ಕಡೆಗೆ ಬೆರಳು ಮಾಡಿ ತೋರಿಸುತ್ತದೆ. ಹೀಗೆ ಕೃಷ್ಣ ಪರಮಾತ್ಮನನ್ನು ಧ್ಯಾನಿಸಲು ಯಾವುದೇ ನಿರ್ದಿಷ್ಟ ಸಮಯ, ನಿರ್ದಿಷ್ಟ ದಿನ, ನಿರ್ದಿಷ್ಟ ಸ್ಥಳ ಯಾವುದು ಕೂಡ ಬೇಡ. ನಾವು ನಿಂತಲ್ಲೇ, ಕುಂತಲ್ಲೇ, ಓಡಾಡುತ್ತಲೇ, ತಿನ್ನುತ್ತಲೇ, ಮಲಗುತ್ತಲೇ, ಹೀಗೆ ಎಲ್ಲ ಸಮಯದಲ್ಲೂ ಕೂಡ ದೇವರನ್ನು ಜಪಿಸಬಹುದು. ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದೊಂದು ಸುಲಭ ಮಂತ್ರ ಸಾಕು. ಸದಾಕಾಲವು ಕೃಷ್ಣನನ್ನು ಧ್ಯಾನಿಸಲು, ಅವನ ಅನುಗ್ರಹವನ್ನು ನಮ್ಮ ಮೇಲೆ ತಂದುಕೊಳ್ಳಲು. ನಾವು ಹರಸಾಹಸವನ್ನೇನು ಮಾಡಬೇಕಾಗಿಲ್ಲ ಇದನ್ನು ಹೇಳೋಕೆ. ನಮ್ಮಲ್ಲಿರುವಂತಹ ಭಕ್ತಿ, ನಮ್ಮಲ್ಲಿರುವಂತಹ ಪ್ರೇಮದ ಹೃದಯ ಇದಷ್ಟೇ ಬೇಕು ಭಗವಂತನನ್ನು ಧ್ಯಾನಿಸಲು. ಭಗವಂತ ನೀವೇನು ಮಾಡ್ತಿದ್ದೀರಾ ಅದನ್ನು ನೋಡಲ್ಲ. ನಿಮ್ಮ ಒಳಗೆ ಅವನ ಒಂದು ಅಂತರಾತ್ಮವನ್ನು ನೀವು ಹೇಗಿಟ್ಟಿದ್ದೀರಾ, ಹೃದಯದಲ್ಲಿ ಅವನ ಸ್ಥಾನ ಏನು, ನಿಮ್ಮ ಹೃದಯದಲ್ಲಿ ಅವನಿಗೆ ಯಾವ ಸ್ಥಾನ ಕೊಟ್ಟಿದ್ದೀರಾ, ಅವನನ್ನು ಎಷ್ಟು ಜಪಿಸ್ತೀರಾ ಅನ್ನೋದನ್ನು ಮಾತ್ರನೇ ಅವನು ನೋಡ್ತಾನೆ. ಅದಕ್ಕೆ ಹೇಳೋದು, ನಾವು ಪ್ರತಿ ಕ್ಷಣ ನಮ್ಮನ್ನು ದೇವರಿಗಾಗಿ ಸಮರ್ಪಣೆ ಮಾಡಿಕೊಂಡಾಗ ದೇವರು ನಮ್ಮನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ. ನಾವು ಒಂದು ದಿನ ದೇವರನ್ನು ನೆನಪು ಮಾಡ್ಕೊಂಡ್ಬಿಟ್ಟು ವರ್ಷ ಪೂರ್ತಿ ಅವನನ್ನು ಕಾಪಾಡಬೇಕು ಅಂದರೆ ಆಗತ್ತಾ? ಆಗಲ್ಲ ಅಲ್ವಾ? ಹಾಗೇ ಇದು ಕೂಡ
ನಾವು ಹೇಗೆ ಪ್ರತಿ ಕ್ಷಣವೂ ನಮ್ಮ ಉಸಿರಾಟವನ್ನು ಕೂಡ ಅವನಲ್ಲಿ ಸಮರ್ಪಣೆ ಮಾಡ್ಕೋತೀವೋ, ಅಷ್ಟು ನಾವು ಅವನಿಗೋಸ್ಕರ ನಮ್ಮ ಜೀವನವನ್ನು ತ್ಯಾಗ ಮಾಡ್ತೀವೋ, ಅಷ್ಟರ ಮಟ್ಟಿಗೆ ಧ್ಯಾನ ನಿರತರಾಗಿರ್ತೀವೋ, ಆಗ ಮಾತ್ರನೇ ಭಗವಂತನೂ ಕೂಡ ನಮ್ಮನ್ನು ಒಂದು ಅರೆ ಕ್ಷಣನೂ ಬಿಟ್ಟಿರದೆ ನಮ್ಮನ್ನು ಕಾಪಾಡ್ತಾನೆ. ನೀವೀಗಲೇ ತಿಳ್ಕೊಂಡ್ರಲ್ಲ, ನಾವು ದಾರಿಯಲ್ಲಿ ಓಡಾಡುವಾಗಲೂ ಕೂಡ ಈ ಮಂತ್ರವನ್ನು ಹೇಳಿಕೊಂಡು ಹೋಗ್ತಾ ಇದ್ದರೆ ಕೃಷ್ಣ ನಮಗೆ ಏನೂ ಕೂಡ ಬರದೇ ಇರೋ ಥರ, ಆಪತ್ತುಗಳು ವಿಪತ್ತುಗಳು ಬರದೇ ಇರೋ ಥರ ಕಾಪಾಡ್ತಾನಂತೆ. ಇದಕ್ಕಿಂತ ಇನ್ನೇನು ಬೇಕಲ್ವಾ? ನಾವು ಈಗ ಮಾಡುವಂತಹ ಪುಣ್ಯ ಸಂಪಾದನೆ ನಮ್ಮನ್ನು ಕೃಷ್ಣ ಲೋಕಕ್ಕೆ ಕರ್ಕೊಂಡು ಹೋಗೋವರೆಗೂ ಕಾರ್ಯನಿರತವಾಗಿ ಕಾಪಾಡುತ್ತೆ. ನಾವು ಯಾವಾಗಲೂ ಕೂಡ ಈ ಐಹಿಕ ಜಗತ್ತಿನ ಸುಖವನ್ನು ನೆನ್ಪಿಟ್ಕೋಬಾರ್ದು. ನಮ್ಮ ಆತ್ಮ ಪರಂಧಾಮಕ್ಕೆ ಹೋದಾಗ ಅಲ್ಲಿ ಇರುವಂತಹ ಒಂದು ಕೃಷ್ಣ ಲೋಕ ಹೇಗಿರ್ಬೋದು ಅನ್ನೋದನ್ನು ನೀವು ಊಹೆ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಕೃಷ್ಣ ಲೋಕದಲ್ಲಿ ರೋಗನೂ ಇಲ್ಲ, ಮುಪ್ಪಿಲ್ಲ, ಸಾಯಲ್ಲ, ಮತ್ತು ಯಾವುದೇ ಜಂಜಾಟ ಇಲ್ಲ. ಅಲ್ಲಿ ಕೇವಲ ಕೃಷ್ಣನ ಧ್ಯಾನದಲ್ಲಿ ಇರೋದು, ಸದಾಕಾಲ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿ ಲೈಫ್ ಲೀಡ್ ಮಾಡೋದು. ಇಂತಹ ಒಂದು ಜೀವನ ಸಿಗತ್ತೆ ನಮಗೆ ಕೃಷ್ಣ ಲೋಕದಲ್ಲಿ, ಅದು ವೈಕುಂಠದಲ್ಲಿ. ಸೊ ನಾವು ಅಲ್ಲಿಗೆ ಎಂಟ್ರಿ ತಗೋಬೇಕು ಅಂದರೆ ಅಷ್ಟು ಸುಲಭನಾ? ಅಂತಹ ಫೆಸಿಲಿಟಿ ಬೇಕು ಅಂದರೆ ಅಷ್ಟು ಸುಲಭನಾ? ಇದಕ್ಕೊಂದು ನಾನು ಸಣ್ಣ ಉದಾಹರಣೆ ಕೊಡ್ತೀನಿ ನೋಡಿ. ಈಗ ನಿಮ್ಮ ಹತ್ರ ₹1 ದುಡ್ಡಿಲ್ಲ, ನಿಮ್ಮ ಹತ್ರ ತುಂಬ ಕಷ್ಟ ಇದೆ. ನೀವು ಹೋಗಿ 5 ಸ್ಟಾರ್ ಹೋಟ್ಲಲ್ಲಿ ಲಕ್ಸುರಿಯಾಗಿ AC ರೂಮಲ್ಲಿ ಕೂತ್ಕೊಂಡು ಊಟ ಮಾಡೋಕ್ಕಾಗತ್ತಾ? ಸಾಧ್ಯನಾ? ಅದಕ್ಕೆ ನೀವೇನು ಮಾಡ್ತೀರಾ? ಕೆಲಸಕ್ಕೆ ಹೋಗ್ತೀರಾ, ದುಡಿತೀರಾ, ಹಣ ಸಂಪಾದನೆ ಮಾಡ್ತೀರಾ. ದುಡ್ಡನ್ನು ತಗೊಂಡು 5 ಸ್ಟಾರ್ ಹೋಟ್ಲಿಗೆ ಹೋಗಿ AC ರೂಮಲ್ಲಿ ಕೂತ್ಕೊಂಡು ಊಟ ಮಾಡ್ತೀರಾ. ಇಲ್ಲಿಗೆ ಬರೋಕ್ಕೆ ಹೇಗೆ ಸಾಧ್ಯ ಆಯಿತು? ನೀವು ದುಡ್ದ ಹಣ. ಸೊ ಹಾಗೇ ನೀವು ಏನು ದುಡಿಬೇಕಾಗಿಲ್ಲ ಇದಕ್ಕೋಸ್ಕರ. ಕೇವಲ ನೀವು ಮಾಡುವಂತಹ ಮಂತ್ರ ಜಪ ಇದೆಯಲ್ಲ, ಕೃಷ್ಣನ ಧ್ಯಾನ ಇದೆಯಲ್ಲ, ಅದೇ ಹಣ, ಅಂದರೆ ಅದೇ ಸಂಪತ್ತು. ಆ ಧ್ಯಾನವೇ, ಆ ಒಂದು ಭಕ್ತಿ ಸೇವೆಯೇ ನಿಮ್ಮನ್ನು ಕೃಷ್ಣ ಲೋಕಕ್ಕೆ ಕರ್ಕೊಂಡು ಹೋಗುವಂತಹ ಕೆಪಾಸಿಟಿ ಹೊಂದಿರುತ್ತೆ. ಸೊ ಈ ಕ್ಷಣದಿಂದಾನೇ ಶುರು ಮಾಡಿ ವೀಕ್ಷಕರೇ. ಈ ಐಹಿಕ ಜಗತ್ತು ಏನಿದೆ ಇದು ಖಂಡಿತವಾಗ್ಲೂ ಯಾವತ್ತೂ ಕೂಡ ನಮಗೆ ಯಾವುದೇ ಸುಖ ಕೊಡಲ್ಲ. ಏನೇ ಕಾರ್ ಇರ್ಬೋದು, ಎಷ್ಟೇ ಮನೆ ಇರ್ಬೋದು, ಏನೇ ಇರ್ಬೋದು, ಏನು ಸುಖ ಅದರಿಂದ? ಕೊನೆಗೊಂದಿನ ಇಲ್ಲೇ ಬಿಟ್ಟು ನಾವು ಹೊರಡಬೇಕು ಇಲ್ಲಿಂದ. ನೀವೇನೋ ಒಂದು ಲಕ್ಸುರಿ ಮನೆ ಕಟ್ಸಿರ್ತೀರ, ಅಥವಾ ಯಾವುದೋ ಒಂದು ತುಂಬ ಬೆಲೆ ಬಾಳೋ ವಸ್ತು ಖರೀದಿ ಮಾಡಿರ್ತೀರ ಅಂದ್ಕೊಳ್ಳಿ. ನೀವು ಅದನ್ನು ತಗೊಂಡು ಹೋಗೋಕ್ಕಾಗತ್ತಾ? ಇಲ್ಲಿರೋವಾಗ ನಾವು ನಮ್ಮ ಐಹಿಕ ಸುಖಕ್ಕೋಸ್ಕರ ನಾವು ಅದನ್ನು ಬಳಕೆ ಮಾಡಬೇಕು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಹೌದು, ನೀವು ಲಕ್ಸುರಿ ಕಾರಲ್ಲಿ ಓಡಾಡಬೇಕು, ಲಕ್ಸುರಿ ಮನೇಲಿರಬೇಕು, ಒಡವೆ ವೈಡೂರ್ಯಗಳನ್ನು ಹಾಕೋಬೇಕು, ಹಾಕ್ಕೊಳ್ಳಿ, ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ಈ ಐಹಿಕ ಸುಖದ ಜೊತೆಗೂ ಕೂಡ ನಾವು ದೇವರನ್ನು ಮರಿಬಾರ್ದಲ್ವಾ? ಎಲ್ಲ ಬೇಕು ಬೇಕು ಅಂತ ಲೋಭವನ್ನೇ ತುಂಬಿಕೊಂಡಿದ್ರೆ ದೇವರಿಗೆ ಎಲ್ಲಿ ಜಾಗ ಇದೆ? ಎಲ್ಲ ಬೇಕು, ದೇವರು ಕೊಡ್ತಾನೆ. ಆದರೆ ಅದ್ರ ಜೊತೆಗೆ ಇವತ್ತು ನನಗಿದನ್ನು ಕೊಟ್ಟಿದ್ಯಲ್ಲ ಕೃಷ್ಣ, ಅದಕ್ಕೆ ನಿನಗೆ ಧನ್ಯವಾದ. ನನಗೆ ಇದನ್ನು ದಯಪಾಲಿಸಿದ್ಯಲ್ಲ, ಅದಕ್ಕೆ ನಿನಗೆ ಧನ್ಯವಾದ. ಈ ರೀತಿ ನಿಮ್ಮ ಮೈಂಡ್ಸೆಟ್ ಇರಬೇಕು. ನನಗೆ ಬಂತು ಅಂತ ನಿಮಗೆ ಗರ್ವ ಬರಬಾರ್ದು. ದೇವರು ನನಗಿದನ್ನು ಕೊಟ್ಟನಲ್ಲ, ನಾನೆಷ್ಟು ಪುಣ್ಯವಂತ ಅನ್ನುವಂತಹ ನೀವು ಕೃತಜ್ಞ ಭಾವವನ್ನು ಹೊಂದಿರಬೇಕು. ನಿಮ್ಮಲ್ಲಿ ಕೃತಜ್ಞತೆ ಭಾವನೆಯನ್ನು ಮಾತ್ರ ಕೃಷ್ಣ ನೋಡೋದು, ನಿಮ್ಮ ಅಹಂಕಾರವನ್ನು ಅಲ್ಲ. ನಿಮ್ಮ ಗರ್ವ, ನಿಮ್ಮ ಕೆಪಾಸಿಟಿ, ನಿಮ್ಮಲ್ಲಿರೋ ಆ್ಯಟಿಟ್ಯೂಡ್ನ ನೋಡಲ್ಲ. ನಿಮ್ಮಲ್ಲಿರುವಂತಹ ಸೇವಾ ಮನೋಭಾವನೆ, ಕೃತಜ್ಞತಾ ಭಾವನೆಯನ್ನು ಮಾತ್ರ ದೇವರು ನೋಡ್ತಾನೆ. ಸೊ ಈ ಕ್ಷಣದಿಂದ ಬದಲಾಗಿ ಈ ಐಹಿಕ ಪ್ರಾಪಂಚಿಕ ಸುಖಕ್ಕಿಂತ ಮಿಗಿಲಾದದ್ದು ಬೇರೊಂದಿದೆ ಅನ್ನೋದನ್ನು ಇವತ್ತು ತಿಳ್ಕೊಂಡಿದ್ದೀರಾ. ಕೃಷ್ಣ ಲೋಕಕ್ಕೆ ಹೋಗೋದಕ್ಕೆ ನಮಗೆ ಬೇಕಾದಂತಹ ಕಲ್ಪನೆಗಳಿಂದ ನಾವು ಹೇಗೆ ಅಲ್ಲಿ ತಲುಪಬೇಕು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಸೊ ಸದಾಕಾಲ ಕೃಷ್ಣ ಧ್ಯಾನ ಮಾಡಿ ಅವನನ್ನೇ ಸ್ಮರಿಸಿ, ಅವನು ಖಂಡಿತ ನಿಮ್ಮ ಜೊತೆ ಇರ್ತಾನೆ. ನಿಮಗೆ ಒಂದು ಸಣ್ಣ ಕಷ್ಟನೂ ಬರದೇ ಇರೋ ರೀತಿ ಕಾಪಾಡ್ತಾನೆ. ಇದು 100%. ನಿಮ್ಮ 100% ಭಕ್ತಿ ಅವನಿಗೆ ಸಮರ್ಪಣೆ ಆದಾಗ ಅವನು ಯಾಕೆ ನಿಮ್ಮನ್ನು ಕಾಪಾಡಲ್ಲ? ಟ್ರೈ ಮಾಡಿ. ಸೊ ವೀಕ್ಷಕರೇ, ಇವತ್ತಿನ ಈ ಸಂದೇಶ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕೂಡ ಕಮೆಂಟ್ ಮಾಡಿ.
ಇದೇ ರೀತಿಯ ಉತ್ತಮ ವಿಚಾರಗಳಿಗಾಗಿ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.